ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಓಕೆ, ನಿನ್ನೆ ಬಾಬಾ ಏನ್ ಹೇಳಿದ್ರು, ಸ್ವಮಾನದ ನಶೆಯಲ್ಲಿ ಇದ್ದು ಸಮಯದ ಮಹತ್ವವನ್ನು ತಿಳಿದು ಎವರೆಡಿ ಆಗಿರಿ. ಓಕೆ, ಆದ್ಮೇಲೆ ಸೀಟ್ ಅಂತಂದ್ರೆ ಏನು? ಸೀಟ್ ಅಂದ್ರೆ ಕುಳಿತುಕೊಳ್ಳುವ ಚೇರು. ಸ್ವೀಟ್ ಅಲ್ಲ, ಸೀಟ್. ಸೀಟ್ 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 ಅಂತಂದ್ರೆ ಉದಾಹರಣೆಗೆ ನೀವೆಲ್ಲ ಯಾರು? ಆತ್ಮ. ಆತ್ಮ. ಇವತ್ತು ಶರೀರ ಹೇಳುವಂತ ಸಾಧನ ಇದೆಯಲ್ವಾ? ಓಕೆ. ಯಾವುದಾದರೂ ಕರ್ಮ ಮಾಡುವ ಮೊದಲು ಆರಂಭದಲ್ಲಿ ಆ ಶರೀರ ಹೇಳುವಂತ ಸಾಧನವನ್ನ ಒಂದು ಸೀಟಲ್ಲಿ ಕುಳಿಸ್ತಿರೋ ಇಲ್ವೋ? ಕುಳಿಸೋದಂದ್ರೆ ಚೇರ್ ಮೇಲೆ ಕುಳಿಸೋದಂತಲ್ಲ, ನೆಟ್ಟಗೆ ನಿಲ್ಲೋದಾಗ್ಲಿ, ಅರ್ಧ ಬಗ್ಗೋದಾಗ್ಲಿ, ಅಥವಾ ನೆಲದ ಮೇಲೆ ಕೂತ್ಕೊಳ್ಳೋದಾಗ್ಲಿ, ಚೇರ್ ಮೇಲೆ ಕುಳಿತುಕೊಳ್ಳೋದಾಗ್ಲಿ, ಮಂಚದ ಮೇಲೆ ಮಲಗಿಸೋದಾಗ್ಲಿ, ಅಥವಾ ನಾವು ಬಸ್ಸಲ್ಲಿ ಕೂತ್ಕೊಂಡಾಗ ನಮ್ಗೆ ಬೇಕಾದ ಹಿಂಗೆ ಸೀಟ್ ಇದ್ದಾಗ ಬೆಂಡ್ ಮಾಡ್ಕೊಳ್ಳೋದಾಗ್ಲಿ, ಅಂದ್ರೆ ಮೊದಲು ಆ ಕರ್ಮೇಂದ್ರಿಯವನ್ನ ಕರ್ಮಕ್ಕೆ ತಕ್ಕಾಗಿ ಕರ್ಮ ಸಹಜವಾಗ್ಲಿಕ್ಕೆ ಮೊದಲು ಒಂದು ಸ್ಥಿತಿಯಲ್ಲಿ ಅದನ್ನ ಏನ್ ಮಾಡ್ತೀವಿ, ಸೆಟ್ ಮಾಡ್ತೀವಿ. ಹೌದಾ? ಎಸ್ ಆರ್ ನೋ? ಎಸ್. ಸರಿ. ಶರೀರ ನಿಮ್ಗೆ ಮಲಗ್ಲಿಕ್ಕೆ ಬರುತ್ತೋ ಬರಲ್ವೋ? ಬರುತ್ತೆ. ನಿಲ್ಲಿಸ್ಲಿಕ್ಕೆ ಬರುತ್ತೋ ಬರಲ್ವೋ? ಬರುತ್ತೆ. ಕೂತ್ಕೊಳ್ಳಿಕ್ ಬರುತ್ತೋ ಬರಲ್ವೋ? ಬರುತ್ತೆ. ಸರಿ. ಊಟ ಮಾಡಬೇಕು, ಮುದ್ದೆ ಸಾಂಬಾರು. ನಿದ್ರೆ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟು, ನಿದ್ರೆ ಅಲ್ಲ, ಮಲ್ಕೊಂಡ್ಬಿಟ್ಟು ಊಟ ಮಾಡಿದ್ರೆ ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ ತಾನೆ? ಕೂತೇ ಊಟ ಮಾಡ್ಬೇಕು. ಊಟ ಚೆನ್ನಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಊಟ ರುಚಿ ಬಿಡಿ. ಅದು ಸರಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕುಳಿತು ಊಟ ಮಾಡ್ಬೇಕು. ನೆಲದ ಮೇಲೆ ಕೂತ್ಕೊಂಡು ಚಕ್ರ ಪಟ್ಟಿ ಹಾಕೊಂಡು ಬಾಳೆ ಎಲೆ ಹಾಕೊಂಡು ಊಟ ಮಾಡಿ, ಆವಾಗ ನೋಡಿ ಹೆಂಗ್ ಚೆನ್ನಾಗಿರ್ತದೆ. ಹೌದು ತಾನೆ? ಇವಾಗ ಡೈನಿಂಗ್ ಟೇಬಲ್ಗಳು ಬಂದ್ಬಿಟ್ಟಿದೆ, ಬಫೆ ಸಿಸ್ಟಮ್ ಬಂದ್ಬಿಟ್ಟಿದೆ ಅಲ್ವಾ? ಹಾಗೆ ಬಟ್ಟೆ ವಾಶ್ ಮಾಡ್ಬೇಕು ಅಂತಂದ್ರೆ ಕುಳಿತು ವಾಶ್ ಮಾಡ್ಬೇಕು. ಕುಳಿತು ಮಾಡ್ಬೇಕು, ನಿಂತು ಮಾಡಿದ್ರೆ ಉತ್ತಮನ? ಕುಳಿತು ಮಾಡಿದ್ರೆ ಉತ್ತಮ. ಸರಿ. ಓಕೆ, ಸರಿ. ಪಾತ್ರೆ ತೊಳಿಬೇಕು ಅಂತಂದ್ರೆ ಕುಳಿತೇ ಮಾಡೋದು. ಕೆಲವ್ರು ಕುಳಿತು ಮಾಡ್ತಾರೆ, ಕೆಲವ್ರು ನಿಂತ್ಕೊಂಡು ಮಾಡ್ತಾರೆ. ಅಡಿಗೆ ಮಾಡೋದು ಅದು ಕುಳಿತು, ಕೆಲವು ನಿಂತು. ಕುಳಿತು ಅಡಿಗೆ ಮಾಡ್ತಾ ಹೋದ್ರೆ ಸುಸ್ತಾಗ್ಬಿಡ್ತದೆ ಅಲ್ವಾ? ಇವಾಗ ಏನಾಗಿದೆ, ನಿಮ್ದು ಏನ್ ಬಂದಿದೆ ಇವಾಗ, ಸ್ಟೋವ್ಗಳು ಬಂದಿರುವಂತ ಕಾರಣದಿಂದ, ಯಾಕಂದ್ರೆ ಪದೇ ಪದೇ ಪೊಸಿಷನ್ ಚೇಂಜ್ ಮಾಡ್ಬೇಕಾಗತ್ತಲ್ಲ. ಕೂತ್ಕೊಂಡ್ಬಿಟ್ಟೆ ಏನಾಗತ್ತೆ, ಕೂತ್ಕೊಳ್ಬೇಕು, ಅವಾಗ ಏನಾಗತ್ತೆ, ಕಷ್ಟವಾಗ್ತದೆ ಅಲ್ವಾ? ಹೀಗೆ ಬೇರೆ ಬೇರೆ ಕರ್ಮವನ್ನ ಮಾಡುವಂತ ಮೊದಲು ಶರೀರ ಹೇಳುವಂತ ಸಾಧನವನ್ನ ಹೇಗೆ ನಾವು ಸೀಟಲ್ಲಿ ಸೆಟ್ ಮಾಡ್ತೀವೋ, ಹಾಗೆಯೇ ಬೇರೆ ಬೇರೆ ಕರ್ಮವನ್ನ ಮಾಡಬೇಕಾದ್ರೆ ನಮ್ಮ ಮನಬುದ್ಧಿಯನ್ನು ಕೂಡ ಏನ್ ಮಾಡಬೇಕಾಗ್ತದೆ, ಒಂದು ಸ್ಥಿತಿಯಲ್ಲಿ ಸೀಟ್ನಲ್ಲಿ ಸೆಟ್ ಮಾಡಿ ಆಮೇಲೆ ಆ ಕರ್ಮವನ್ನು ಮಾಡಿದ್ರೆ ಆ ಕರ್ಮ ಸಹಜ, ಸುಲಭ, ಶ್ರೇಷ್ಠ, ಸುಖಮಯ, ಆನಂದದಾಯಕ, ಸಫಲತೆ ಆಗ್ತದೆ. ಸೀಟ್ ಸರಿ ಇಲ್ಲ ಅಂತಂದ್ರೆ ಏನಾಗ್ತದೆ, ಕಷ್ಟ ಆಗ್ತದೆ. ಓಕೆ, ಉದಾಹರಣೆಗೆ ನಿಮ್ದೊಂದು ಕೈ ಇದೆ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಕಾರಣದಿಂದ ನೋವು ಬಂದಿದೆ. ಅವಾಗ ನಿಮ್ಗೆ ಬೇಕಾದಂಗ ಅದು ಮೂವ್ ಆಗತ್ತಾ? ಇಲ್ಲ. ಮಧ್ಯೆ ಮಧ್ಯೆ ನಿಮ್ಗೆ ಏನು ಕೊಡ್ತಾ ಇರ್ತದೆ? ತೊಂದರೆ ಕೊಡ್ತಾ ಇರ್ತದೆ ತಾನೆ. ಹೊಟ್ಟೆ ನೋವಿದೆ, ತಲೆ ನೋವಿದೆ, ಅವಾಗ ನಿಮ್ಗೆ ಬೇಕಾದಾಗ ಅದು ಮೂವ್ಮೆಂಟ್ ಆಗೋದಿಲ್ಲ. ಕಾಲ್ ಕರೆಕ್ಟ್ ಆಗಿದೆ ಹೆಂಗೆ ಬೇಕಾದ್ರೂ ಬೆಂಡ್ ಆಗ್ತದೆ, ಇಲ್ಲಾಂದ್ರೆ ಎಳ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಎಳ್ಕೊಂಡು ಹೋಗ್ತಿದ್ದೀರಾ? ಅದಕ್ಕೆ ನೋವಿದೆ, ಸಮಸ್ಯೆ ಇದೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ರಾಜಯೋಗದಲ್ಲಿ ವಿಶೇಷವಾಗಿ ಈಶ್ವರಿಯ ಸೇವೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ವಿಶ್ವ ಕಲ್ಯಾಣಕ್ಕೆ ಅಂತ ನಿಮಿತ್ತರಾದಾಗ, ಸ್ವಲ್ಪ ಕಿವಿ ಓಪನ್ ಮಾಡಿ ಕೇಳಿ, ವಿಶ್ವ ಕಲ್ಯಾಣಕ್ಕಂತ ನಿಮಿತ್ತರಾದಾಗ ನಿಮ್ಮ ಮನಸ್ಸಿನ ಸ್ಥಿತಿ ಏನು? ನೋಡಿ, ಆತ್ಮ ಭ್ರಕುಟಿ ಸಿಂಹಾಸನದಲ್ಲಿ ಕುಂತಿರ್ತಾರೆ. ಎಸ್ ಆರ್ ನೋ? ನೋಡಿ, ನೀವು ಹೃದಯ ಸಿಂಹಾಸನದಲ್ಲಿ ಸೇರಿಸ್ಬೇಕು ಅನ್ನೋದು ಮನಸ್ಸನ್ನೇ ಸೇರಿಸ್ಬೇಕು ಹೊರತು ಆತ್ಮನಲ್ಲ. ಆತ್ಮ ಸೀಟ್ ಚೇಂಜ್ ಮಾಡೋದಿಲ್ಲ. ಚೇಂಜ್ ಮಾಡತ್ತ ಅದು? ಈಗ ನೋಡಿ, ನೀವು ಕೈಯನ್ನ ಚೇಂಜ್ ಮಾಡಬಹುದಾ? ಕಣ್ಣಿನ ಸೀಟನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ? ಕಣ್ಣಲ್ಲೇ ಇರ್ತದ ಅದು, ಕಿವಿಯಲ್ಲೇ ಇರ್ತದೆ. ಓಕೆ, ಕಣ್ಣಾದ್ರೆ ಆ ಕಡೆ ಈ ಕಡೆ ಓಡಿಸ್ಬೋದು, ಕಿವಿ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಂತ್ಕೊಳ್ಳಿ, ಮಲ್ಕೊಳ್ಳಿ, ಹೆಂಗಿದ್ರು ಕೂಡ ಅದೇ ಪೊಸಿಷನ್ ಅಲ್ಲಿ ಇರ್ತದ ತಾನೇ.
ಕೈಯನ್ನು ಚೇಂಜ್ ಮಾಡ್ಬೋದು, ಕಾಲನ್ನು ಚೇಂಜ್ ಮಾಡ್ಬೋದು ಅಲ್ವಾ? ಹಾಗೇನೆ ಇಲ್ಲಿ ಆತ್ಮೀಯರೇ, ಆತ್ಮ ಯಾವಾಗ್ಲೂ ಎಲ್ಲಿ ಇರ್ತದೆ? ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ. ಸೀಟ್ ಚೇಂಜ್ ಮಾಡ್ಬೇಕಾಗಿರೋದು ಯಾವ್ದನ್ನ? ಮನಸ್ಸನ್ನು ಮನಸ್ಸನ್ನ. ಮನಸ್ಸು ಹೇಳುವುದು ಸಾಧನವನ್ನ. ಓಕೆ, ಈಗ ನಮ್ ಡ್ಯೂಟಿ ಏನು? ಈಗ ಬಾಬಾ ಏನ್ ಹೇಳ್ತಾರೆ? ವಿಶ್ವ ಕಲ್ಯಾಣ. ಕಲ್ಯಾಣ ಓಕೆ, ಕಲ್ಯಾಣ ಅಂತಂದ್ರೇನು? ಒಳ್ಳೇದು. ಒಳ್ಳೇದ್ ಮಾಡು. ಯಾರಿಗೆ? ವಿಶ್ವಕ್ಕೆ. ವಿಶ್ವಕ್ಕೆ. ಅವ್ರು ಕಲ್ಯಾಣ ಆಗ್ಬೇಕಾದ್ರೆ ನೀವೇನಾದ್ರು ಕೊಡ್ಬೇಕಲ್ಲ? ನಿಮ್ಮನೆ ಹೌದು. ಯೋಗೇಶನ ಬರ್ತಾರೆ, ಏನೂ ಕೊಡ್ದಿದ್ರೆ ಅವ್ರ ಕಲ್ಯಾಣ ಆಗ್ತದೋ ಆಗಲ್ವೋ? ನೋಡ್ತಾ ಕೂತ್ಕೊಂಡ್ಬಿಡುದು. ಕಲ್ಯಾಣ ಆಗ್ಬಿಡ್ತದ? ಇಲ್ಲ. ಇಲ್ಲ, ಏನಾರು ಕೊಡ್ಬೇಕು. ಏನ್ ಕೊಡ್ಬೇಕು? ಸುಖ ಶಾಂತಿ. ಸುಖ ಶಾಂತಿ ಅಲ್ಲ, ನೀರು, ಟೀ, ಕಾಫಿ, ಊಟ ಏನಾದ್ರು ಒಂದು ಕೊಡ್ಬೇಕು ತಾನೆ ಮುಂದಾಗ. ಓಕೆ, ಸುಖ ಶಾಂತಿ ಸರಿ. ಆತ್ವಿಕವಾಗಿ ಸ್ಥೂಲ ರೂಪದಲ್ಲಿ ಏನೋ ಒಂದು ಕೊಡ್ಬೇಕಲ್ವಾ? ಬಾಯಾರಿಕೆಯಿಂದ ಬಂದಿರ್ತಾರೆ, ಬಿಸಿಲಲ್ಲಿ ಬಂದಿರ್ತಾರೆ ಅಲ್ವಾ? ಅಣ್ಣವ್ರು ಫ್ರೆಶ್ ಅಪ್ ಆಗೋದಿದ್ಯಾ, ಬೇಕಾದ್ರೆ ಬಾತ್ರೂಮಿಗೆ ಹೋಗಿ ಹೇಳ್ಬೇಕು. ಇನ್ನೊಂದು ಕೊಟ್ಟಾಗ ತಾನೆ ಅವ್ರಿಗೆ ಕಲ್ಯಾಣ ಆಗತ್ತೆ. ಏನು ಕೊಡದಿದ್ರೆ ಕಲ್ಯಾಣ ಆಗತ್ತಾ? ಆಗತ್ತೋ ಆಗಲ್ವೋ? ಆಗಲ್ಲ. ಸರಿ, ನಿಮ್ಮನೆ ಯೋಗೇಶ್ ಅಣ್ಣ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಯೋಗೇಶ್ ಸರಿ, ನೀವು ಸಂಕಲ್ಪ ಮಾಡೋದು ಏನಂತ? ನಮ್ಮ ಯೋಗೇಶ್ ಅಣ್ಣವರಿಗೆ 36 ವೆರೈಟಿ ಊಟ ಸಿಗ್ಲಿ, ಗುಲಾಬ್ ಜಾಮೂನ್ ಸಿಗ್ಲಿ, ಜಿಲೇಬಿ ಸಿಗ್ಲಿ, ಮಸಾಲೆ ದೋಸೆ ಸಿಗ್ಲಿ, ಸೆಟ್ ದೋಸೆ ಸಿಗ್ಲಿ ಅಂತ ಸಂಕಲ್ಪ ಮಾಡೋದು. ಶುಭ ಭಾವನೆ ಇಟ್ಟಾಗ ಅವರಿಗೆ ಮಸಾಲೆ ದೋಸೆ ಸಿಗ್ತದೋ ಸಿಗಲ್ವೋ? ಇಲ್ಲ. ಅಲ್ಲ. ಸಿಗೋದಿಲ್ಲ ತಾನೆ. ಬರೀ ಶುಭ ಭಾವನೆ ಇಟ್ಟರೆ ಸಂಕಲ್ಪ ಮಾಡಿದ್ರೆ ಸಿಗೋದಿಲ್ಲ. ಏನ್ ಮಾಡ್ಬೇಕು? ಮಾಡಿಕೊಡು. ಒಂದು ಮಾಡ್ಕೊಡ್ಬೇಕು, ಇಲ್ಲ ಅಂತ ಎಲ್ಲಾದ್ರೂ ತರಿಸ್ಕೊಡ್ಬೇಕು. ಅದನ್ನು ಪ್ರಾಡಕ್ಟ್ ಕೊಡಬೇಕು ತಾನೆ. ಪ್ರಾಡಕ್ಟ್ ಕೊಟ್ಟ ಮೇಲೆ ಅದನ್ನ ಅವರು ಸ್ವೀಕಾರ ಮಾಡಿ ಅವರ ಸಮಸ್ಯೆಗಳಿಗೆ ಪರಿಹಾರ ಆದಾಗ, ಅವರಿಗೆ ಒಳ್ಳೇದಾದಾಗ ಅವಾಗ ಏನಾಗ್ತದೆ? ಕಲ್ಯಾಣವಾಗ್ತದೆ. ಓಕೆ, ಸರಿ. ಈಗ ವಿಶ್ವದ ಕಲ್ಯಾಣ ಯಾವ್ದಿಂದ ಆಗ್ತದೆ? ಮನಸ್ಸಿನ ಮೂಲಕ. ಭಗವಂತನ ಶಕ್ತಿಯಿಂದ. ಮೂಲಕ ಹೌದು, ಸಾಧನ ಹೌದು, ಆದರೆ ಅವ್ರಿಗೆ ತಲುಪಿಸ್ಬೇಕಾಗಿರೋದು ಯಾವ್ದನ್ನ? ಶಕ್ತಿ. ಪರಮಾತ್ಮನ ಶಕ್ತಿಯನ್ನ. ಹೌದಾ? ಈಗ ನನಗೆ ಬಾಯಾರಿಕೆ ಆಗಿದೆ, ಆ ಬಾಯಾರಿಕೆ ಹೆಂಗ್ ಹೋಗ್ಬೇಕು? ನೀರ್ ಕುಡ್ದೆ ಹೋಗ್ ನೀರ್ ಕುಡಿಬೇಕು ಅಲ್ವಾ? ನನಗೆ ಜ್ವರ ಬಂದಿದೆ, ಹೇಗೆ ಜ್ವರ ಕಡಿಮೆ ಆಗ್ಬೇಕು? ಮಾತ್ರೆ ತಿನ್ಬೇಕು. ಮಾತ್ರೆಯಿಂದ. ಹಾಗೆ ಕಲ್ಯಾಣ ಯಾವ್ದಿಂದ ಆಗ್ತದೆ? ಭಗವಂತನ ಪರಮಾತ್ಮನ ಶಕ್ತಿಯಿಂದ. ಅವಾಗ ಅವ್ರ ಕಲ್ಯಾಣ ಆಗ್ಬೇಕು ಅಂತ ಭಗವಂತನ ಶಕ್ತಿಯಿಂದ ನಾನು ಅವ್ರಿಗೆ ಏನ್ ಮಾಡ್ಬೇಕು? ಕೊಡ್ಬೇಕು. ತಲುಪಿಸ್ಬೇಕು, ಕೊಡಬೇಕು. ಹೌದು. ಹೆಂಗ್ ಕೊಡೋದು? ಅವರಲ್ಲಿ ಏಕಾಗ್ರತೆಯಿಂದ ಸ್ಥಿತರಾಗಿ ಕುಳಿತು ಅವರ ಶಕ್ತಿಯನ್ನ ಅವ್ರು ಏಕಾಗ್ರತವಾಗಿರ್ಬೇಕು, ನೀವ್ ಏಕಾಗ್ರವಾಗಿರ್ಬೇಕು. ನಾವು ಮನಸ್ಸು ಬುದ್ಧಿಯನ್ನ ಅವನಲ್ಲಿ ಇಟ್ಟು ಬಿಡ್ಬೇಕು. ಹಾಗಿದ್ರೆ ಏಕಾಗ್ರ ಅಂತಂದ್ರೇನು? ಸರಿಯಾದ ಸೀಟಿನಲ್ಲಿ ಭಗವಂತನಲ್ಲಿ ಸ್ಥಿತರಾಗಿ ಕೂರೋದು. ಸೀಟ್ ಬೇರೆ, ಏಕಾಗ್ರತೆ ಬೇರೆ. ಏಕಾಗ್ರತೆ ಅಂತಂದ್ರೆ ಏನು ಅಂತ ನಾನು ಕೇಳಿದ್ದೆ. ಮನಸ್ಸನ್ನ ಚಂಚಲವಾಗಿ ಇರೋದಕ್ಕೆ ಬಿಡಬಾರ್ದು. ಅದು ಸ್ಥಿರವಾಗಿ ಕೂತಿರ್ಬೇಕು. ಏಕಾಗ್ರತೆ ಅಂತಂದ್ರೆ ಆತ್ಮ ಮಾಲೀಕ ಒಂದು ಸಮಯದಲ್ಲಿ ಒಂದೇ ಕರ್ಮ. ಏನ್ ಹೇಳಿ? ಒಂದೇ ಕರ್ಮ. ಆ ಕರ್ಮದ ಪ್ರತಿನೂ ಆತ್ಮನು ಅದೇ ಮಾಡ್ತಾ ಇದೆ. ತನ್ನಲ್ಲಿರುವಂತ ಎಲ್ಲ ಇಂದ್ರಿಯಗಳು, ಅದು ಸ್ಥೂಲ ಇರ್ಬೋದು, ಸೂಕ್ಷ್ಮ ಇರ್ಬೋದು, ಅದೇ ಕರ್ಮದ ಕನೆಕ್ಟ್. ಅದು ಕರ್ಮನೇ ಇರ್ಬೋದು, ಕರ್ಮದ ಫಲನೇ ಇರ್ಬೋದು. ಒಂದು ಆತ್ಮ ಕರ್ಮ ಮಾಡುತ್ತೆ, ಇನ್ನೊಂದು ಕರ್ಮದ ಫಲವನ್ನ ಅನುಭವ ಮಾಡ್ತದೆ. ಆ ಸಮಯದಲ್ಲಿ ಆತ್ಮ ಆ ಒಂದು ಕರ್ಮಕ್ಕೋಸ್ಕರ ಮಾತ್ರ, ಅದು ಮನಬುದ್ಧಿ ಸಂಸ್ಕಾರನೇ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನ ಇರ್ಬೋದು, ಶರೀರದ ಇಂದ್ರಿಯಗಳಿರ್ಬೋದು, ಅದೇನೇ ಇದ್ದೂ ಕೂಡ ಆ ಸಮಯದಲ್ಲಿ ಆ ಒಂದು ಕರ್ಮ ಅಥವಾ ಕರ್ಮದ ಫಲ, ಅದರಲ್ಲಿ ಆತ್ಮ ಏನಾಗಿರ್ಬೇಕು? ಬಿಸಿ ಆಗಿರ್ಬೇಕು, ಸ್ಥಿತವಾಗಿರ್ಬೇಕು, ಸೆಟ್ ಆಗಿರ್ಬೇಕು, ಬ್ಯುಸಿ ಆಗಿರ್ಬೇಕು. ಅವಾಗ ಏನ್ ಹೇಳ್ತಾರೆ? ಏಕಾಗ್ರತೆ. ಅದ್ರ ಒಂದರಲ್ಲಿ ಇನ್ನೊಂದು ಬಂತು ಅಂತಂದ್ರೆ ಅದಕ್ಕೆ ಏಕಾಗ್ರತೆ ಅಲ್ಲ. ಅರ್ಥ ಆಯ್ತು ನಿಮ್ಗೆ? ಮುದ್ದೆ ಮತ್ತು ಸಾಂಬಾರ್ ತಿಂತಾ ಇದ್ದೀವಿ, ತಿನ್ಬೇಕು, ರುಚಿ ಇರ್ಬೇಕು, ಅದು ಒಂದೇ ಕೆಲಸ ನಿಮಗೆ. ಅದು ಹಿಂದಿನ ಮುಂದಿನ ಏನ್ ಮಾಡಬಾರ್ದು? ಯೋಚನೆ ಮಾಡು. ನಾನು ಬಾತ್ರೂಮ್ ಅಲ್ಲಿ 3 ಬಕೆಟ್ ಬಟ್ಟೆ ನೆನೆಸಿಟ್ಟಿದ್ದೇನೆ, ಅದನ್ನ ತೊಳೆದಿಲ್ವಲ್ಲ ಅಂತ ಅವಾಗ ಬರಬಾರ್ದು. ಯಾವಾಗ? ಮುದ್ದೆ ತಿನ್ಬೇಕಾದ್ರೆ ಕೆಲಸ ಏನು? ಮುದ್ದೆ ತಿನ್ನೋದು ಒಂದೇ. ತಿನ್ನೋದು, ರುಚಿ ನೋಡೋದು ಅಷ್ಟೇ. ಒಂದು ಸಮಯದಲ್ಲಿ ಒಂದೇ ಕೆಲಸ. ಅದು ಎಷ್ಟು ನೀವು ಕರ್ಮೇಂದ್ರಿಯವನ್ನು ಯೂಸ್ ಮಾಡ್ತೀರೋ ಆ ಎಲ್ಲ ಕರ್ಮೇಂದ್ರಿಯದ ಮಾಲೀಕನು ಕೂಡ ಆ ಕರ್ಮದಲ್ಲಿ ಮತ್ತು ಕರ್ಮದ ಫಲದಲ್ಲಿ ಏನಾಗ್ಬೇಕು? ಸ್ಥಿತವಾದಾಗ ಅದಕ್ಕೆ ಏನ್ ಹೇಳ್ತಾರೆ? ಅಲ್ವಾ? ಈಗ ನೀವು ಟಿವಿನೇ ನೋಡಿ, ಸೀರಿಯಲ್ಲೇ ನೋಡಿ, ಎಜುಕೇಶನ್ ಓದಿ, ಬಟ್ಟೆ ವಾಶ್ ಮಾಡಿ, ಏನಾದ್ರೂ ಮಾಡಿ, ಆ ಸಮಯದಲ್ಲಿ ಆತ್ಮ ಒಂದೇ ಕರ್ಮದಲ್ಲಿ ಮಾನಸಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ, ವಾತಾವರಣ, ವಾಯುಮಂಡಲದಿಂದ ಉಪಯೋಗ ಮಾಡುವಂತ ಧನ ಆಗ್ಲಿ, ಜೊತೆಲಿರುವಂತ ವ್ಯಕ್ತಿಗಳಾಗ್ಲಿ, ಎಲ್ಲರೂ ಕೂಡ ಏನಾಗ್ಬೇಕು? ಒಂದೇ ಕರ್ಮ. ಆ ರೀತಿ ನೀವು ಮಾಡಿದಾಗ ಅದಕ್ಕೆ ಏನ್ ಹೇಳ್ತಾರೆ? ಏಕಾಗ್ರ ಸ್ಥಿತಿ.
ಕ್ಲಿಯರ್? ಅಲ್ಲಿ Clear. ಇನ್ನೊಂದು ಬರಕೂಡದು, ಮಿಕ್ಸಿಂಗ್ ಆಗ್ಬಾರ್ದು. ಈಗ ನೀವು ಯಾವ ಕೆಲಸ ಕೂತ್ಕೊಂಡಿದ್ದೀರಿ? ಯೋಗ ಕನ್ನಡ ಆ ಕನ್ನಡ ಕ್ಲಾಸ್ ಕೇಳಕ್ಕೆ. ವಿಶ್ವ ಕಲ್ಯಾಣಕ್ಕೆ. ನಾವ್ ಯಾವ್ದ್ರ ಬಗ್ಗೆ ಚರ್ಚೆ, ಇವಾಗ ಬಾಬಾ ಯಾವ ಸ್ಥಿತಿ ಬಗ್ಗೆ ಮಾತಾಡ್ತೀರಿ? ವಿಶ್ವ ಕಲ್ಯಾಣ ಕೂತ್ಕೊಂಡಿದೀವಿ, ಹೌದಾ? ಅವಾಗ ನನ್ನ ಡ್ಯೂಟಿ ಏನು? ಶಿವ ಕೇಳು. ಕಲ್ಯಾಣ. ಶಿವ ಕಲ್ಯಾಣದ ಕಡೆಗೇನೆ ಇರ್ಬೇಕು. ಮನಸ್ಸನ್ನ ಬಾಬನ್ ಕೇಳ್ಕೊಡೋದು, ನನ್ನ ಮೂಲಕ ಭಗವಂತನ ಶಕ್ತಿ ಪೂರ್ತಿ ವಿಶ್ವಕ್ಕೆ ಹೋಗ್ತಾ ಇದೆ, ಅಷ್ಟೇ ನಿಮ್ ಕೆಲಸ, ಹೌದಾ? ಹೌದು. ನೀವು ಬೇರೆಯವ್ರು ಕೊಡ್ಲಿಕ್ಕೆ ಕೂತ್ಕೊಂಡಿದ್ದೀರೋ, ನೀವು ತಿನ್ಲಿಕ್ಕೆ ಕೂತ್ಕೊಂಡಿದ್ದೀರೋ? ಬೇರೆ ಬೇರೆ ಎಲ್ಲರಿಗೂ ಕೊಡ್ಲಿಕ್ಕೆ ಕೂತ್ಕೊಂಡಿದ್ದೀರಿ ತಾನೆ? ಹೌದು. ಹೌದು. ವಿಶ್ವ ಕಲ್ಯಾಣ ಮಾಡ್ಬೇಕಂದ್ರೆ ನೀವ್ ಎಲ್ಲಿ ಕೂತ್ಕೊಳ್ಬೇಕು? ವಿಶ್ವದಲ್ಲಿ ಪರಂಧಾಮದಲ್ಲೇ ಕೂತ್ಕೊಳ್ಬೇಕು. ವಿಶ್ವ ಕಲ್ಯಾಣ ಮಾಡ್ಬೇಕು ಅಂತಂದ್ರೆ ಹೌದು. ಸೂರ್ಯ ಭೂಮಿಗೆಲ್ಲ ಪ್ರಕಾಶ ಕೊಡ್ಬೇಕು ಅಂತ ನಿಮ್ಮನೇಲಿ ಒಳಗಡೆ ಕೂತ್ಕೊಂಡ್ರೆ ಬೆಳಕು ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ ಇಲ್ಲ. ಎಲ್ಲಿರ್ಬೇಕಾಗ್ತದೆ? ಮೇಲೆ ಇರ್ಬೇಕು. ಆಕಾಶದಲ್ಲೇ ಇರ್ಬೇಕು ತಾನೇ? ಓಕೆ, ಅರ್ಧ ಬೆಂಗಳೂರು ನೋಡ್ಬೇಕು ಅಂತ ನಿಮ್ ರೂಮ್ ನಲ್ಲಿ ಕೂತ್ಕೊಂಡ್ರೆ ಆಗ್ತದ? ಇಲ್ವಲ್ಲ. ಏನ್ ಮಾಡ್ಬೇಕು? ಹೆಲಿಕಾಪ್ಟರ್ ಹೋಗ್ಬೇಕು ತಾನೇ? ಇಲ್ಲ, ದೊಡ್ಡ ಬಿಲ್ಡಿಂಗ್ ಮೇಲ್ಗಡೆ ಸ್ಲ್ಯಾಪಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಬೇಕು ತಾನೆ? ಆವಾಗ ಶರೀರವನ್ನು ಅಲ್ಲಿ ನಿಲ್ಲಿಸಿದಾಗ ಕಣ್ಣು ಹೇಳುವಂತ ಸಾಧನದಿಂದ ಏನ್ ಮಾಡ್ಬೋದು? ಹೆಚ್ಚಿಗೆ ಏರಿಯಾವನ್ನ ನೋಡ್ಬೋದು. ನೋಡ್ಬೋದು. ಆವಾಗ ನಿಮ್ಮ ಮನಸ್ಸು ಯಾರಲ್ಲಿದೆ? ಪರಮಾತ್ಮ. ಬಾಬನಲ್ಲಿ. ನಿಮ್ಮ ಬುದ್ಧಿಯ ಮೂಲಕ ಏನು ಹೋಗ್ತಾ ಇದೆ? ಸಪ್ತಗುಣಗಳು ಯಾರಿಗೆ? ವಿಶ್ವಕ್ಕೆ. ವಿಶ್ವದಲ್ಲಿರೋ ಸರ್ವಾತ್ಮಗಳು. ಅದೊಂದೇ ಕೆಲಸ ನಂಗೆ, ಅದೊಂದೇ ಕೆಲಸ. ಇಲ್ಲಿ ಬಾಬಾ ಹೇಳ್ತಿರೋದು ಏನು ಅಂತಂದ್ರೆ, ಎಲ್ಲಾ ಮಕ್ಕಳು ತಮ್ಮ ಮನಸ್ಸನ್ನ ಪರಂಧಾಮದಲ್ಲಿ ಇಟ್ಟಿದ್ದಾರೆ. ಎಲ್ಲಿಟ್ಟಿದ್ದಾರೆ? ಪರಂಧಾಮದಲ್ಲಿ. ಹಾ, ಪರಮಾತ್ಮನಲ್ಲೂ ಇಟ್ಟಿದ್ದಾರೆ. ಎಲ್ಲಿಟ್ಟಿದ್ದಾರೆ? ಪರಮಾತ್ಮನಲ್ಲೂ ಇಟ್ಟಿದ್ದಾರೆ. ಆದರೆ ವಿಶ್ವ ಕಲ್ಯಾಣದ ಒಂದೇ ಸ್ಥಿತಿಯಲ್ಲಿ ಏಕಾಗ್ರವಾಗಿಲ್ಲ. ಸ್ವಲ್ಪ ಏನಾಗಿದೆ? ಅಪ್ಸೆಟ್ ಆಗಿದ್ದಾರೆ. ಏನಾಗಿದ್ದಾರೆ? ಅಪ್ಸೆಟ್. ಏನದು ಅಪ್ಸೆಟ್? ಆ ಕಡೆ ಮನಸ್ಸಲ್ಲಿ ದಾಡ್ತಾ ಇರುತ್ತಲ್ಲ. ಆ ಸಮಯದಲ್ಲಿ ಮಧ್ಯೆ ಮಧ್ಯೆ ಲೌಕಿಕ ನೆನಪಿಗೆ ಬಂದ್ಬಿಡ್ತದೆ. ಅಯ್ಯೋ, ನಾನು ಅಲ್ಲಿ ಹೋಗ್ಬೇಕಿತ್ತಲ್ಲ ಸೇವೆಗೆ, ರಿಸರ್ವೇಶನ್ ಆಗಿದೆಯೋ ಇಲ್ಲೋ, ಅಲ್ಲಿಗೆ ಬಂದ್ಬಿಡ್ತು. ಬಾಬಾ ಬಿಂದು 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 ಅಂತ ನೋಡೋದಲ್ಲಿ ಬ್ಯುಸಿ ಆಗ್ಬಿಡ್ತು. ಬಾಬನೊಳಗಡೆ ಇದೇನೆ ಅಂತ ಸಂಕಲ್ಪಗಳು ಸ್ಟಾರ್ಟ್ ಆಗ್ಬಿಡ್ತು. ತಲೆನೋವು ಬಂದಿದೆಯಲ್ಲ ಅಂತ ಯೋಚನೆ ಸ್ಟಾರ್ಟ್ ಆಯ್ತು. ಅದೇನರ್ಥ? ಯಾವ ಕೆಲ್ಸಕ್ಕೆ ಅಂತ ನೀವು ಕೂತ್ಕೊಂಡಿದ್ದೀರೋ, ಯಾವ ಕಾರ್ಯಕ್ಕೂ ಅಂತ ಕೂತ್ಕೊಂಡಿದ್ದೀರೋ, ಅದು ಬಿಟ್ಟು ಬೇರೆ ಸಂಕಲ್ಪ ಬರ್ತಾ ಇದೆ ಅಂತ ನಿಮ್ಮ ಮನಸ್ಸೇನಾಗಿದೆ? ಅಪ್ಸೆಟ್ ಆಗಿ. ಚಂಚಲವಾಗಿದೆ. ಏನ್ ತಿನ್ಲಿ ಕೂತ್ಕೊಂಡಿದ್ದೀರಿ? ಮುದ್ದೆ ಮತ್ತು ಸಾಂಬಾರ್. ಮಧ್ಯದಲ್ಲಿ ಫೋನ್ ಬಂದ್ರೆ ಅಪ್ಸೆಟ್ ಆಗ್ತದೋ ಆಗಲ್ವೋ? ಆಗುತ್ತೆ. ಬೇರೆಯವ್ರು ಮಾತಾಡ್ತಾರೆ, ಅಪ್ಸೆಟ್ ಆಗ್ತದೋ ಆಗಲ್ವೋ? ಟಿವಿ ನೋಡ್ತಾ ಮುದ್ದೆ ಸಾಂಬಾರ್ ತಿಂದ್ರೆ ಏನಾಗ್ತದೆ? ಟೇಸ್ಟ್ ಗೊತ್ತಾಗುತ್ತೆ. ಮೆಣಸಿನಕಾಯಿ ಬಾಯಿ ಒಳಗಡೆ ಹೋಗ್ತದೆ. ಯಾಕಂದ್ರೆ ಗಮನ ಎಲ್ಲಿಲ್ಲ? ಕಡೆ ಇಲ್ಲ. ಊಟದ ಕಡೆಗಿಲ್ಲ. ಅರ್ಥ ಆಗ್ತಿದೆ ಇವಾಗ ಏನು ಅಂತ? ಅಪ್ಸೆಟ್ ಅಂತಂದ್ರೆ ಯಾವ ಕರ್ಮಕ್ಕೋಸ್ಕರ ವಿಶೇಷವಾಗಿ ನನ್ನ ಮನಬುದ್ಧಿಯನ್ನು ಇಡಬೇಕು, ಅದು ಬಿಟ್ಟು ಬೇರೆ ಎಲ್ಲೋ ಏನಾಗಿದೆ ಮನಬುದ್ಧಿ? ಹೋಗ್ಬಾರ್ದು. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ಯೋಗದಲ್ಲಿ ವಿಶ್ವ ಕಲ್ಯಾಣಕ್ಕಂತ ಕುತ್ಕೊಂಡಾಗ 45 ನಿಮಿಷ ಕುತ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಎಷ್ಟು ನಿಮಿಷ ಕುತ್ಕೊಂಡಿದ್ದೀರಿ? 45 ನಿಮಿಷ. ಕರೆಕ್ಟ್ ಆಗಿ ವಿಶ್ವ ಕಲ್ಯಾಣದಲ್ಲಿ ಎಷ್ಟು ಹೊತ್ತಿರ್ತದೆ ಹೇಳಿ ನೋಡೋಣ? ಕ್ಷಣಗಳು. 5-10 ನಿಮಿಷ ಇರ್ಬೋದು. ಟೋಟಲ್ ಲೆಕ್ಕ ಹಾಕಿದ್ರೆ ಟೋಟಲ್ 45 ನಿಮಿಷ ಟೋಟಲ್ ನೀವು ಲೆಕ್ಕ ಹಾಕಿದ್ರೆ ಮ್ಯಾಕ್ಸಿಮಮ್ 5ರಿಂದ 10 ನಿಮಿಷ. ಉಳಿದ ಟೈಮು ವ್ಯರ್ಥದಲ್ಲಿ ಹೋಯ್ತು. ಅಲ್ಲ, ವ್ಯರ್ಥ ಅಂತಲ್ಲ, ಈಶ್ವರಿ ಕಾರ್ಯನೇ ಇರಬಹುದು. ಈಶ್ವರಿ ಕಾರ್ಯನೇ ಇರ್ಬೋದು. ನಾನು ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಲ್ವಾ, ಯೂಟ್ಯೂಬ್ ಕ್ಲಾಸ್ ಅಪ್ಲೋಡ್ ಮಾಡ್ಬೇಕು, ಅದಕ್ಕೆ ನೇಮ್ ಏನ್ ಹಾಕ್ಬೇಕು, ಹೆಡ್ಡಿಂಗ್ ಏನ್ ಹಾಕ್ಬೇಕು, ಈಶ್ವರಿ ಕಾರ್ಯದಲ್ಲಿ ಇದ್ದೂ ಕೂಡ ನಾನೇನು ಕಾರ್ಯ ಮಾಡ್ತಿದ್ದೆ ಅದ್ರ ಬಗ್ಗೆ ಗಮನ ಇಲ್ಲ, ಇರೋದಿಲ್ಲ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರಂತಂದ್ರೆ, ಬಾಬಾ ಕೆಲವೊಂದ್ಸಲ ನಮ್ಮ ಮಕ್ಳು ಏನ್ ಮಾಡ್ತೀವಿ, ವಿಶ್ವ ಕಲ್ಯಾಣಕ್ಕಂತ ಕೂತ್ಕೊಂಡಿದೀವ, ಅದ್ರ ಬದಲಿಗೆ ನಾವೇನ್ ಮಾಡ್ತೀವಿ, ಈಗ ನಾನೇ ಕೂತ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ನಾನಲ್ಲಿ ಕೂತ್ಕೊಂಡಾಗ ಏನಾಗ್ತಾರೆ, ಎದುರುಗಡೆ ನೀವು ಆತ್ಮಗಳು ಕೆಲವೊಂದು ಸಮಸ್ಯೆಗಳನ್ನ ಹೇಳಿರ್ತಾರೆ. ಓಕೆ, ಅದನ್ನ ನಾನು ಬಾಬನಿಗೆ ರಿಪೋರ್ಟ್ ಮಾಡ್ಬೇಕಲ್ವಾ? ಓಕೆ, ಈಗ ನಾಗರತ್ನಕ್ಕ ಬಂದು ನಾಗರತ್ನಕ್ಕನ ಬಗ್ಗೆ ಹೇಳ್ತಾನೆ, ಬಾಬಾ ಇವರಿಗೆ ಇದನ್ನ ಕೊಡಿ. ಸರಿ, ಅದಾದ 2 ಸೆಕೆಂಡ್ ಅಲ್ಲಿ ವೀರೇಶ್ ಅಣ್ಣ ಬಂದ್ರು. ಅವಾಗ ನಾನು ಏನ್ ಮಾಡ್ತೇನೆ, ಇವ್ರಿಗೆ ಇದನ್ನ ಕೊಡಿ ಅಂತ ನಾನು ಅವ್ರಿಗೆ ಕೇಳ್ತೀನಿ ಅಲ್ವಾ. ಇನ್ನೊಂದ್ ಸ್ವಲ್ಪ ಅಂದ್ರೆ ಪಾರ್ವತಕ್ಕರು ಬಂದು ಅವ್ರದ್ದು ಶುರು ಆಯ್ತು. ಅವಾಗ ನಾನು ಕೂತ್ಕೊಂಡಿದ್ದೆ ಯಾವ್ದಕ್ಕೆ? ಓಕೆ, ಮದುವೆ ಮನೇಲಿ ಇಡ್ಲಿ ವಡ ತಿನ್ಲಿ ಕೂತ್ಕೊಂಡಿದ್ದೀರಿ. ಎಲ್ಲಿ ಕೂತ್ಕೊಂಡಿದ್ದೀರಿ? ಇಡ್ಲಿ ವಡೆ ತಿನ್ನಕ್ಕೆ. ಯಾರ ಮದ್ವೆ? ಸಂಬಂಧಿಕರದು. ನಿಮ್ ಮಗಳ ಮದ್ವೆ. ಯಾರ ಮದ್ವೆ? ಮಗಳದು. ಒಬ್ಬೊಬ್ಬರೇ ನೆಂಟರು ಬರ್ತಾ ಇದ್ದಾರೆ ನಿಮ್ಮ ಎದುರುಗಡೆಗೆ. ನಿಮ್ ಗಮನ ಇಲ್ಲಿ ಅವ್ರ ಕಡೆಗೆ. ಅವ್ರ ಹತ್ರ ಮಾತಾಡೋದಲ್ಲಿ ಬಾಯಲ್ಲಿ ಏನು ಒಳಗಡೆ ಹೋಗ್ತಾ ಇದೆ?
ಇಡ್ಲಿ ವಡ. ಇಡ್ಲಿ ವಡ ಮಾಡಿದ್ದಾರೆ, ಚಟ್ನಿ ಮಾಡಿದ್ದಾರೆ, ಸಾಂಬಾರು ಮಾಡಿದ್ದಾರೆ, ಕುಶ್ಮಂಡ ಹಲ್ವಾ ಮಾಡಿದ್ದಾರೆ. ಕುಶ್ಮಂಡ ಹಲ್ವಾ ಅಂದ್ರೆ ಕುಂಬಳಕಾಯಿ ಹಲ್ವಾ, ಸರಿನಾ? ಎಲ್ಲ ಆದ್ಮೇಲೆ ನಿಮ್ಮ ಮದುವೆ ಕಾಂಟ್ರಾಕ್ಟ್ ಯೋಗೇಶ್ ಅಣ್ಣ ತಗೊಂಡಿದ್ದಾರೆ. ಯಾರು ತಗೊಂಡಿದ್ದಾರೆ? ಯೋಗೇಶ್ ಅಣ್ಣ. ಸರಿ, ಎಲ್ಲಾ ತಿಂದಾದ್ಮೇಲೆ ನಿಮ್ಮ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ಅಕ್ಕೋರೇ ಇಡ್ಲಿ ವಡ ಚಟ್ನಿ ಸಾಂಬಾರ್ ಕುಶ್ಮಂಡ ಹಲ್ವಾ ಹೆಂಗಿತ್ತು ಅಂತ. ಏನ್ ಏನ್ ಹೇಳ್ತೀರಿ ನೀವು? ಹಾಗ ಆ ಕಡೆ ರುಚಿನೇ ಕೊಟ್ಟಿಲ್ವಲ್ಲ, ನಾವು ಬಂದ ನೆಂಟ್ರ ಕಡೆ ಗಮನ ಹೋಗಿದೆ, ಏನ್ ಹೇಳೋದು ಅನ್ನೋದು ಗೊತ್ತಾಗಲ್ಲ. ಕುತ್ಕೊಂಡಿದ್ ಯಾವ್ದಕ್ಕೆ? ತಿಂಡಿಗೆ ಹಾ, ಮಾಡಿದ್ಯೇನು? ಜನಗಳ ಕಡೆ ಮಾತಾಡ್ಸ ಅವಾಗ ಸೆಟ್ ಆದ್ರೋ ಅಪ್ಸೆಟ್ ಆದ್ರೋ? upset ಆದ್ರು. ಅಂದ್ರೆ ನೀವ್ ಯಾವ ಕರ್ಮ ಮಾಡ್ತಿದ್ರೋ ಅಲ್ಲಿ ಏನು ಸೂಕ್ಷ್ಮ ಕರ್ಮೇಂದ್ರಿಯವನ್ನ ಇಡಬೇಕಿತ್ತು, ಅಲ್ಲಿ ನಾನು ಅಪ್ಲೈ ಮಾಡಿಲ್ಲ. ಮಾಡಿಲ್ಲ. ಅವಾಗ ಆ ಕರ್ಮ ಸರಿ ಆಗಿಲ್ಲ, ಆ ಕರ್ಮದ ಫಲನು ಸರಿ. ಬಂದಿಲ್ಲ. ಸೀಟಲ್ಲಿ ಕೂತ್ಕೊಂಡಿದ್ದೀರಿ, ಚೇರ್ ಮೇಲೆ ಕೂತ್ಕೊಂಡಿದ್ದೀರಾ, ಕಟೋರ ಇದೆ, ಸ್ಪೂನ್ ಇದೆ, ಎಲ್ಲಾನು ಇದೆ, ಸೀಟ್ ಕರೆಕ್ಟ್ ಆಗಿದೆ, ಆದರೆ ಶರೀರದ ಇಂದ್ರಿಯ ಎಲ್ಲ ಸೆಟ್ ಆಗಿದೆ. ಅದ್ ಯಾವ ಸೆಟ್ ಆಗಿಲ್ಲ? ಮನಸ್ಸು. ಮನ ಬುದ್ಧಿ ಅದರಲ್ಲಿ ಸೆಟ್ ಆಗಿಲ್ಲ. ಅರ್ಥ ಆಗ್ತಿದ್ಯಾ? ನಾವೇನ್ ಮಾಡ್ತೇವೆ, ಪರಂಧಾಮದಲ್ಲಿ ಇದ್ದೇನೆ, ಬಾಬನ್ ಜೊತೆಲಿ ಇದ್ದೇನೆ, ಮೂರು ಲೋಕ ಕಾಣ್ತಾ ಇದೆ, ಕಿರಣ ಹೋಗ್ತಾ ಇದೆ ಅಂತ ಮಧ್ಯದಲ್ಲಿ ತರ್ತೀವಿ. ಮತ್ತೊಬ್ಬ ಬೇರೆ ಯಾವ್ದೋ ಒಂದು ಕೆಲಸ ಏನಾಗ್ಬಿಡ್ತದೆ, ನೆನಪಿಗೆ ಬಂದ್ಬಿಡ್ತದೆ. ಕೆಲವೊಂದ್ಸಲ ನಿದ್ರೇನು ಬಂದ್ಬಿಡ್ತದೆ, ಬೇರೆ ಯಾವ್ದೋ ಯೋಚನೆಗಳು ಕೂಡ ಬಂದ್ಬಿಡ್ತವೆ. ಅವಾಗ ಸೆಟ್ ಆದ್ರೋ ಅಪ್ಸೆಟ್ ಆದ್ರೋ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಹೆಚ್ಚಿನ ಆತ್ಮಗಳು ಸೆಟ್ಗಿಂತ ಅಪ್ಸೆಟ್. ಅದೇ ಆಕ್ಚುಲಿ ಹೆಚ್ಚಿನ ಜನ ಆತ್ಮಗಳು ಅಪ್ಸೆಟ್ ಆಗ್ತಾರೆ, ಆದ್ರೆ ಬಾಬಾ ಹಂಗೆ ಹೇಳ್ತಿಲ್ಲ, ಥೋಡಾ ಅಪ್ಸೆಟ್. ಏನ್ ಹೇಳ್ತಾ ಇದಾರೆ? ತೋಡ ಸ್ವಲ್ಪ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ, ಹೆಚ್ಚಿನ ಸಮಯದಲ್ಲಿ ಸೆಟ್ ಆಗಿದೆ. ನೀವು ಚೆಕ್ ಮಾಡ್ಕೊಳ್ಳಿ. ಸೆಟ್ ಅಂದ್ರೆ ಸೆಟ್ ದೋಸೆ ಅಲ್ಲ ಮತ್ತೆ, ಸರಿನಾ? ಅದಕ್ಕಾಗಿ ನಮ್ಮ ಮನಸ್ಸು ಹೇಗಿರಬೇಕು, ಯಾವ ಉದ್ದೇಶಕ್ಕೋಸ್ಕರ ಕೂತ್ಕೊಂಡಿದ್ದೇವು ಅಂದ್ರೆ ಏಕಾಗ್ರ ಸ್ಥಿತಿ ಅಂತಂದ್ರೆ ನಮ್ಮ ಮೂಲಕ ಭಗವಂತನ ಶಕ್ತಿ ವಿಶ್ವಕ್ಕೆ ಹೋಗ್ತಾ, ಅದು ಒಂದೇ ಸ್ಥಿತಿ, ಅದು ಒಂದೇ ಸ್ವರೂಪ. ಅದು ಬಿಟ್ರೆ ಬೇರೆ ಯಾವುದು ಕೂಡ ಏನಾಗ್ಬಾರ್ದು, ಬರಕೂಡದು. ನಾಲ್ಗೆ ಮೇಲೆ ಉದ್ದಿನ ವಡ ಇದ್ರೆ ಏನಾಗ್ತದೆ? ಉದ್ದಿನ ವಡದ ರುಚಿ ಸಿಗ್ತದಲ್ವಾ? ನೆಕ್ಸ್ಟ್ ಟೈಮ್ ನೀವು ಮುದ್ದೆ ತಿಂದಿದ್ದೀರಿ ಅಂತಂದ್ರೆ ಅವಾಗ ಏನಾಗ್ತದೆ? ಈಗ ನಾಲ್ಗೆ ಮೇಲೆ ಏನಿಟ್ಟಿದ್ದೀರಿ? ಮುದ್ದೆ ಏನಿಡ್ತೀರಿ ಅದೇ ತಾನೇ ಬರ್ತದೆ. ಇವತ್ತು ನೀವು ಅವರೆಕಾಳು ಸಾಂಬಾರು ಮಾಡಿದ್ರೆ ಅದೇ ರುಚಿ ಬರ್ತದೆ, ನಾಳೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾರೆ ಇವಾಗ ನೀವೇನಿಡ್ತೀರ ಅದೇ ತಾನೇ ಬರ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ವಿಶ್ವ ಕಲ್ಯಾಣಕ್ಕಂತ ನೀವು ಕುತ್ಕೊಂಡಿದ್ದೀರಾ, ಹೌದು. ಶರೀರ ಕುಳಿಸಿದಿರಿ, ಹೌದು. ಕಾಮೆಂಟ್ರಿ ನಡೀತಾ ಇದೆ, ಹೌದು. ಎದುರುಗಡೆ ನಿಮಿತ್ತದ್ರು ಕುತ್ಕೊಂಡಿದ್ದಾರೆ, ರೈಟ್, ಎಲ್ಲ ಇದೆ. ಆದ್ರೆ ನಿಮ್ಮ ಮನಸ್ಸು ಅದರಲ್ಲಿ ಸೆಟ್ ಆಗಿದೆಯಾ? ಎಷ್ಟು ಸಮಯ ಸೆಟ್ ಆಗಿದೆ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಬಾಬಾ ಹೇಳ್ತಿದ್ದಾರೆ, ಮಾಡಬೇಕು ಅಂತ ಮನಸ್ಸಿದೆ, ಆಸಕ್ತಿ ಇದೆ, ಮನಸ್ಸನ್ನ ತಗೊಂಡೋಗ್ಬಿಟ್ಟು ಪರಮಧಾಮದಲ್ಲೂ ಇಟ್ಟಿದ್ದಾರೆ, ಬಾಬನ ಮಡಿಲಲ್ಲೂ ಇಟ್ಟಿದ್ದಾರೆ. ಆದ್ರೆ ಹೆಚ್ಚಿನ ಸಮಯ ನಿರಂತರವಾಗಿ ಆ ಸ್ಥಿತಿಯಲ್ಲಿ ಸ್ಥಿತ ಅಂದ್ಮೇಲೆ ಅದನ್ನು ಸ್ಥಿತ ಆಗುವಂತ ಕೆಲಸ ಮಾಡ್ಬೇಕು, ಮಾಡಬಾರ್ದು? ಅಂದ್ರೆ ನಾವ್ ಎಲ್ಲಿ ತಪ್ತಾ ಇದ್ದೀವಿ ಅಂತ ಬಾಬಾ ಕರೆಕ್ಟ್ ಆಗಿ ಹೇಳಿದಾರ ಇಲ್ವೋ? ಇಷ್ಟು ದಿನ ನಾನು ನಿಮ್ಗೆ ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೆ, ಏನಂತ? ವಿಶ್ವ ಕಲ್ಯಾಣ ಮಾಡ್ಬೇಕು ಅಂತ. ನೀವು ಪ್ರಯತ್ನ ಮಾಡಿದಿರಿ, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದೀರಿ, ಗೌರವ ಕೊಟ್ಟಿದ್ದೀರಾ, ಪ್ರಯತ್ನ ಮಾಡ್ತಿದ್ದೀರಿ. ಆದರೆ ಆ ಪ್ರಯತ್ನದಲ್ಲಿ ಎಷ್ಟು ಸಫಲರಾಗಿದ್ದೀರಿ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಆ ಸ್ಟೇಜ್ ಅಲ್ಲಿ ಕೆಲವೊಂದು ಸೆಕೆಂಡ್ ನೀವು ಇದ್ದಿದ್ದಕ್ಕೆ ನಿಮ್ಗೆ ಅನುಭವನೂ ಕೂಡ ಆಗಿದೆ, ಅದು ಇಷ್ಟನೂ ಆಗಿದೆ, ಮಾಡಬೇಕು ಅಂತಾನು ಅನಿಸ್ತಾ ಇದೆ. ಅದು ಹೆಚ್ಚಿನ ಸಮಯ ಅಲ್ಲಿ ಇರ್ಲಿಕ್ಕೆ ಅದಕ್ಕೆ ಕಾರಣ ಏನು ಅಂತ ಮುಂದೆ ಬಾಬಾ ಹೇಳ್ತಾರೆ. ಮೊದಲು ಸಮಸ್ಯೆ ಏನು ಅಂತ ಗೊತ್ತಾಯ್ತಾ? ಕಾರಣ ಏನು ಅಂತ ಗೊತ್ತಾಯ್ತಾ? ಈಗೇನ್ ಬೇಕು? ನಿವಾರಣೆ. ಬಾಬಾ ಹೇಳುದು ಸರಿ ಇದೆಯೋ ಇಲ್ವೋ? ಇನ್ನೊಂದ್ಸಲ ಕೇಳಿ ಆ ವಾಕ್ಯ. ಸೀಟ್ ಪರ್ ಸೆಟ್ ತೋ ಸಬ್ ಬಚ್ಚೆ ಹೈ. ಎಲ್ಲರೂ ಕೂಡ ಮನಸ್ಸನ್ನು ತಗೊಂಡೋಗಿ ಎಲ್ಲಿ ಇಟ್ಟಿದ್ದಾರೆ? ಪರಮಧಾಮದಲ್ಲೇ ಇಟ್ಟಿದ್ದಾರೆ. ಯಾವ್ದಕ್ಕೋಸ್ಕರ ಇಟ್ಟಿದ್ದಾರೆ? ವಿಶ್ವ ಕಲ್ಯಾಣಕ್ಕೋಸ್ಕರ. ಲೇಕಿನ್ ಆದರೆ ಕೈ ಬಚ್ಚೆ ಏಕಾಗ್ರ ಸ್ಥಿತಿ ಮೇ ಸೆಟ್ ಹೈ. ಕೆಲವೊಂದು ಮಕ್ಕಳು ಆ ಏಕಾಗ್ರ ಸ್ಥಿತಿಯಲ್ಲಿ ಏನಾಗಿದ್ದಾರೆ? ಸ್ಥಿತರಾಗಿದ್ದಾರೆ. ಅವ್ರ ಕೋಯಿ ಬಚ್ಚೆ ಸಂಕಲ್ಪ ಥೋಡಾ ಅಪ್ಸೆಟ್. ಕೆಲವೊಂದು ಮಕ್ಕಳು ಸಂಕಲ್ಪದಲ್ಲಿ ಏನಾಗಿದ್ದಾರೆ? ಸ್ವಲ್ಪ ಸ್ವಲ್ಪ ಅಪ್ಸೆಟ್. ಯಾಕೆ? ಯಾರ್ದೋ ಜೊತೆ ಜಗಳ ಆಗಿದ್ದಿರ್ತದೆ, ಯಾರೋ ಶಾಪ ಕೊಟ್ಟಿರ್ತಾರೆ, ಸೇವೆ ಜವಾಬ್ದಾರಿ ಇರ್ತದೆ, ಲೌಕಿಕ ಜವಾಬ್ದಾರಿ ಇರ್ತದೆ,
ರಾತ್ರಿ ನಿದ್ದೆ ಸರಿ ಬಂದಿರೋದಿಲ್ಲ, ನಿದ್ದೆ ಜೋರಾಗಿ ಇಳಿತಾ ಇರ್ತದೆ, EMI ಪೇಮೆಂಟ್ ಮಾಡಿರೋದಿಲ್ಲ, ಕರೆಂಟ್ ಬಿಲ್ ತುಂಬುವುದಕ್ಕೆ ಕಾರಣಗಳು ನೂರಾರು. ಹ್ಮ್ ಹೌದು ತಾನೆ? ಆ ಮೂಲಕ ಬೇರೆ 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 ಕಡೆಗೆ ಆ ಸಂಕಲ್ಪ ಏನ್ ಮಾಡ್ತಾ ಇರ್ತದೆ, ಆತ್ಮ ಮಾಡ್ತಾನೆ. ಬಾಬನ ಪ್ರಶ್ನೆ, ಮಾಡಬೇಕೋ ಬೇಡವೋ? ಮಾಡಬಾರ್ದು. ಮಾಡಬಾರ್ದು. ಯಾಕಂದ್ರೆ ಅಮೃತ ವೇಳೆ ಅದಕ್ಕೋಸ್ಕರ ತಾನೇ ಕೊಟ್ಟಿರೋದು, ಬೇರೆ ಏನು ಕೆಲಸ ಇಲ್ಲ ತಾನೆ. ಶರೀರವನ್ನ ಕೊಳಿಸಿ ಬಿಟ್ಟಿದ್ದೀರಿ. ಇಲ್ಲಿ ಶರೀರ ಡಿಸ್ಟರ್ಬೆನ್ಸ್ ಮಾಡ್ತಾ ಇಲ್ಲ ನಮ್ಗೆ ಆತ್ಮೀಯರೇ, ಹ್ಮ್ ಜನನು ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಜನ ಬಂದ್ಬಿಟ್ಟು ನನಗೆ ಟೀ ಕೊಡು, ಕಾಫಿ ಕೊಡು, ಅವ್ರು ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಡಿಸ್ಟರ್ಬ್ ಆಗ್ತಾ ಇರೋದು ಯಾವ್ದು? ಮನಸ್ಸು. ನಮ್ಮ ಯಾರ ಮನಸ್ಸು? ನನ್ನ ಮನಸ್ಸು. ಮನಸ್ಸು. ಯಾಕೆ ಡಿಸ್ಟರ್ಬ್ ಆಗ್ತಾ ಇದೆ? ನಾನೇ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಅದಕ್ಕೆ ಏನು ಬೇಕು ಅದು ಸಿಗ್ತಾ ಇಲ್ಲ. ಹೌದು. ಅದು ಸಿಗುವಷ್ಟು ಸಮಯ ಅಲ್ಲಿಗೆ ನಿರಂತರವಾಗಿ ನೀವು ಇರ್ತಾರೆ, ಇಡ್ತಾ ಇಲ್ಲ. ಅದಕ್ಕಾಗಿ ಅದು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಏನಾಗ್ತಾ ಇರ್ತದೆ. ಹೋಗ್ತಾರೆ. ನಿಮ್ಮ ಚಿಕ್ಕ ಮಗುಗೆ ಸುಮ್ನೆ ಕುಳಿಸಿ, ಅದೇನ್ ಮಾಡ್ತದೆ? ಇರೋದೇ ಇಲ್ಲ. ಇರಲ್ಲ. ಆ ಕಡೆ ಈ ಕಡೆ ಕೈಲಿ ಇರೋದನ್ನ ಎಲ್ಲ ತೆಗೆದು ಬಿಸಿರ್ತ ತಾನೆ. ಹೌದು. ಸರಿ, ಅದಕ್ಕೆ ಇಲ್ಲೊಂದು ಮೊಬೈಲ್ ಕೊಟ್ಬಿಡಿ, ಆರಾಮಾಗಿ ನೋಡ್ಕೊಂಡು ಕೂತಿರ್ತದೆ. ಅಲ್ಲಾಡೋದು ಅಲ್ಲಾಡ್ತದೋ ಅಲ್ಲಾಡಲ್ವೋ? ಅಲ್ಲಾಡ್ಕೊಂಡು ಮಾತಾಡೋದು ಮಾತಾಡೋದಿಲ್ಲ. ಯಾಕೆ? ಅದಕ್ಕೆ ಬೇಕಾಗಿರೋ ಸಿಗುತ್ತೆ. ಅದಕ್ಕೆ ಬೇಕಾಗಿರೋ ಸಿಕ್ಬಿಟ್ಟಿದೆ. ಅವಾಗ ಅದು ಬೇಕು ಅಂತದ್ದು ಅಲ್ಲಾಡೋದಿಲ್ಲ. ಹೌದು ತಾನೆ? ಅಂದ್ರೆ ಆತ್ಮೀಯರು, ಇಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳ್ತಾ ಇರೋದೇನು ಅಂತಂದ್ರೆ, ಆ ವಿಶ್ವ ಕಲ್ಯಾಣದ ಸ್ಥಿತಿಯಲ್ಲಿ ವಿಧಿವತ್ತಾಗಿ ನೀವು ನಿರಂತರವಾಗಿ ನಿಮ್ಮ ಮನಸ್ಸನ್ನ ಅಲ್ಲಿ ಇಡದೇ ಇರುವಂತ ಕಾರಣದಿಂದ ಆ ಈಶ್ವರಿಯ ಸೇವೆಯ ಸುಖ ನಿಮಗೆ ಸಿಗ್ತಾ ಇಲ್ಲ. ಆ ಕಾರಣದಿಂದ ಆ ಕರ್ಮದಲ್ಲಿ ಏಕಾಗ್ರತೆ ಬರ್ತಾ ಇಲ್ಲ. ಯಾವ ಸ್ಥಿತಿಯಲ್ಲಿ ಇಡಬೇಕು ಆ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಬುದ್ಧಿ ಸ್ಥಿತ ಆಗಿಲ್ಲ. ಆಗ್ತಾ ಇಲ್ಲ. ಎಸ್, ಎಸ್ ಅರ್ಥమైందా? ಆಗಿದೆ. ಮಜಮಾಯ ಗೊತ್ತಾಯ್ತಾ ಇವಾಗ ಬಾಬಾ ಏನ್ ಹೇಳ್ತಿದಾರಂತ? ಓಕೆ. ಅಂದ್ರೆ ಈ ಅವ್ಯಕ್ತ ಮುರಳಿಗಳಿದ್ದಾವಲ್ಲ ಆತ್ಮೀಯರೇ, ಈ ಕಣ್ಣಿಗೆ ಕಾಣದೇ ಇರುವಂತ ಮನಸ್ಸು ಬುದ್ಧಿಯ ಬಗ್ಗೆ ಬಾಬಾ ಹೇಳ್ತಾ ಇರ್ತಾರೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರೆ? ಮನಸ್ಸು ಬುದ್ಧಿ ಏನು ಮಾಡ್ತಾ ಇದೆ ನಿಮ್ದು, ಏನೇ ನಾನು ಹೇಳಿರೋದೇನು, ನೀವು ಮಾಡ್ತಾ ಇರೋದು ಏನು, ಎಲ್ಲಿ ತಪ್ತಾ ಇದ್ದೀರಿ, ಯಾಕೆ ತಪ್ತಾ ಇದ್ದೀರಿ, ಹೇಗೆ ತಪ್ತಾ ಇದ್ದೀರಿ, ಅದನ್ನ ಹೇಗೆ ಹೊರಗಡೆ ಬರಬೇಕು ಹೇಳೋದನ್ನ ಬಾಬಾ ಏನ್ ಮಾಡ್ತಿರ್ತಾರೆ, ತಿಳಿಸ್ತಾ ಇದ್ದಾಗ ಅವ್ಯಕ್ತ ಮುರಳಿಯ ಪ್ರತಿಯೊಂದು ಶಬ್ದವನ್ನ ಕಣ್ಣಿಗೆ ಕಾಣದೇ ಇರುವಂತ ಸೂಕ್ಷ್ಮ ಕರ್ಮೇಂದ್ರಿಯ ಮತ್ತು ಆತ್ಮನ ಜೊತೆಗೆ ನಾನೇನ್ ಮಾಡ್ತಾ ಇರ್ಬೇಕು, ಹೋಲಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಮುರಳಿ ನಮ್ಗೆ ಏನಾಗ್ತದೆ. ಈಗ ಆತ್ಮೀಯರು, ಇಲ್ಲಿ ಬಾಬಾ ಹೇಳೋದು ಶಾರೀರಿಕ ಸ್ಥಿತಿನೋ ಮಾನಸಿಕ ಸ್ಥಿತಿನೋ? ಮಾನಸಿಕ ಸ್ಥಿತಿ. ಕ್ಲಿಯರ್? ಶರೀರ ಒಯ್ದ್ಬಿಟ್ಟು ಚೇರ್ ಮೇಲೆ ಕುಳಿಸಿದೀವಿ, ಸೆಂಟರ್ನಲ್ಲೇ ಕುಳಿಸಿದೀವಿ. ಶರೀರದ ಸಮಸ್ಯೆ ಇಲ್ಲ. ಇಲ್ಲಿ ಸಮಸ್ಯೆ ಇರೋದಲ್ಲಿ ಮನಸ್ಸು. ಅಪ್ಸೆಟ್ ಆಗ್ತಾ ಇರೋದು ಯಾರ್ದು? ಮನಸ್ಸು. ಯಾರ ಮನಸ್ಸು? ಯಾರ್ ಅಪ್ಸೆಟ್ ಮಾಡ್ತಿದ್ದಾರೆ? ಬೇರೆ ಯಾರು ನನಗೆ ಹೊರಗಡೆಯಿಂದ ಯಾವ್ದು ಶಕ್ತಿ ಆಗ್ಲಿ ವ್ಯಕ್ತಿ ಆಗ್ಲಿ ಅಪ್ಸೆಟ್ ಮಾಡ್ತಾ ಇಲ್ಲ, ನಾನೇ. ನಿಮ್ಮ ಅಪ್ಪ ಅಮ್ಮ ಸ್ಕೂಲಿಗೆ ಹಾಕ್ತಾರೆ, ಸ್ಕೂಲಿಗೆ ಹೋಗಿ ಕೂತ್ಕೊಳ್ತೀರಾ, ಬೆಂಚ್ ಮೇಲೂ ಕೂಡ ಕೂತ್ಕೊಂಡಿದ್ದೀರಿ. ಅದಲ್ಲಿ ಗಮನ ಕೊಟ್ಟಿಲ್ಲ ಅಂದ್ರೆ, ಟೀಚರ್ ಪಾಠ ಮಾಡ್ತಾ ಗಮನ ಕೊಟ್ಟಿಲ್ಲ ಅಂದ್ರೆ ತಪ್ಪು ಯಾರ್ದು? ಟೀಚರ್ದ, ತಂದೆ ತಾಯಿಗಳದ? ಅರ್ಥ ಆಗ್ತಿದೆ ಇವಾಗ? ಅಲ್ಲಿ ನಾವು ಆತ್ಮೀಯರು ತಪ್ತಾ ಇದೇವೋ ಇಲ್ವೋ? ಸರಿ ಮಾಡ್ಬೇಕೋ ಬೇಡವೋ? 45 ನಿಮಿಷ ಕುತ್ಕೊಳ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ತಾನೆ? ಸರಿ, ಫಸ್ಟ್ 5-10 ನಿಮಿಷ ನೀವು ಕುತ್ಕೊಂಡಿಲ್ಲ. ಓಕೆ, ಕ್ಲಾಸಿಗೆ ಹೋದ ತಕ್ಷಣ ಅಟೆಂಡೆನ್ಸ್ ಅದನ್ನೆಲ್ಲ ಮಾಡ್ತಾರೆ. ಉಳಿದ 40 ನಿಮಿಷ ಆದ್ರೂ ಕುತ್ಕೊಳ್ಬೇಕಲ್ಲ. ಓಕೆ, ವಿಶ್ವ ಕಲ್ಯಾಣದಲ್ಲೂ ಇಲ್ಲ. ಓಕೆ, ಒಪ್ಕೊಂಡ. ಮುರ್ಲಿ ಕೇಳ್ಬೇಕಾದ್ರೆ ಫಸ್ಟ್ ಲಾಸ್ಟ್ ವರೆಗೂ ನಮ್ ಗಮನ ಇರ್ತದ? ಮುರ್ಲಿ ಕೇಳ್ಬೇಕಾದ್ರೆ ಇಲ್ಲ ತಾನೆ? ಆ ಕಡೆ ಈ ಕಡೆ ತಿರ್ತಾ ಇರ್ತಾರ ತಾನೆ? ಅದೇನರ್ಥ? ಇನ್ನೂವರೆಗೂ ನಮ್ಮ ಮನಸ್ಸು ನಮ್ ಕಂಟ್ರೋಲ್ ಅಲ್ಲಿ ನಾವ್ ಹೇಳ್ದ ಆ ಸೈಟಲ್ಲಿ ಇನ್ನೂವರೆಗೂ ಕೂತ್ಕೊಳ್ತಾ ಇಲ್ಲ. ಯಾಕೆ ಕೂತ್ಕೊಳ್ತಾ ಇಲ್ಲ? ಯಾಕೆ ಕೂತ್ಕೊಳ್ತಾ ಇಲ್ಲ? ಅದಕ್ಕೆ ಬೇಕಾಗಿರುವಂತ ನಾವು ಕೊಡ್ತಾ ಇಲ್ಲ. ಏಕಾಗ್ರ ಸ್ಥಿತಿಯಲ್ಲಿ ಇಲ್ಲ, ಸೀರಿಯಸ್ನೆಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ. बाप दादा वर्तमान समय के प्रमाण हर बच्चे को एकाग्रता के रूप में स्वमानद्वारी स्वरूप में सदा देखने चाहते हैं. बाप दादारವರು ವರ್ತಮಾನ ಸಮಯದ ಅನುಸಾರ ಪ್ರತಿಯೊಂದು ಮಗುನು ಕೂಡ ಏಕಾಗ್ರತೆಯ ರೂಪದಲ್ಲಿ ಸ್ವಮಾನಧಾರಿ ಸ್ವರೂಪದಲ್ಲಿ ಸದಾ ಏನಾಗಿರ್ಬೇಕಂತೆ ಇರಬೇಕು. ಅದನ್ನು ನೋಡ್ಲಿಕ್ಕೆ ಬಾಬಾ ಇಷ್ಟಪಡ್ತಾ ಇದ್ದಾರೆ. ವರ್ತಮಾನ ಸಮಯ ಏನು? ವರ್ತಮಾನ ಸಮಯದಲ್ಲಿ ಭಗವಂತನ
ಶಕ್ತಿಗೆ ತುಂಬಾ ಡಿಮಾಂಡ್ ಇದೆ, ಇದೆಯೋ ಇಲ್ವೋ? ಇದೆ. ಅದನ್ನು ಕೊಡೋರು ಯಾರು? ತಂದೆ ಅಂಗಡಿ ನಿಮ್ದೇ ತಾನೇ ಇರೋದು, ಡೀಲರ್ಶಿಪ್ ನೀವೇ ತಾನೇ ತಗೊಂಡಿದ್ದೀರಿ, ಅಪಾಯಿಂಟ್ಮೆಂಟ್ ನೀವೇ ತಾನೇ ಮಾಡಿದ್ದೀರಿ, ನೀವೇ ತಗೊಂಡಿದ್ದೀರಾ ಇಲ್ವಾ? ಆ ಯೋಗ್ಯತೆ ಇದೆ ಅಂತ 850 ಕೋಟಿ ಆತ್ಮರಲ್ಲಿ ನಿಮ್ಮನ್ನೇನ್ ಮಾಡಿದ್ದಾರೆ ಬಾಬಾ? ಮಾಡಿದ್ದಾರೆ. ಸೆಲೆಕ್ಷನ್ ಕೂಡ ಮಾಡಿದ್ದಾರೆ, ಜವಾಬ್ದಾರಿನೂ ಕೊಟ್ಟಿದ್ದಾರೆ, ಜ್ಞಾನನೂ ಕೊಟ್ಟಿದ್ದಾರೆ, ಟ್ರೈನಿಂಗು ಕೊಟ್ಟಿದ್ದಾರೆ, ಅನುಭವನೂ ಕೂಡ ಮಾಡಿದ್ದಾರೆ ಇಲ್ವೋ? ಮಾಡಿದ್ದಾರೆ. ಎಲ್ಲ ಮಾಡ್ಬಿಟ್ಟು ಎಲ್ಲ ತಗೊಂಡು ಊರ್ ಸುತ್ತಾ ಇದೀವಿ. ಮೂರ್ ಕಂಬಳಿ ಹಾಕೊಂಡ್ಬಿಟ್ಟು ಏನ್ ಮಾಡ್ತಿದೀವಿ? ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟು. ಓಕೆ, ನಂದಿನಿ ಹಾಲಿಂದು ಡೀಲರ್ಶಿಪ್ ತಗೊಳ್ಳೋದು. ಯಾವ್ದು ತಗೊಳ್ಳೋದು? ಯಾವ್ದು? ನಂದಿನಿ ಹಾಲು. ಅವ್ ನಂದಿನಿ ಹಾಲಿನ ಡೀಲರ್ಶಿಪ್ ತಗೊಂಡ್ರೆ ಅಂಗಡಿಗೆ ಎಷ್ಟು ಗಂಟೆ ಹೋಗ್ಬೇಕು ನೀವು? ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕು. ಬೆಳಗ್ಗೆ 4 ಗಂಟೆಗೆ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕು, 2 ಗಂಟೆಗೆ ಬರ್ತದೆ ಸ್ಟಾಕ್. ಬೆಳಿಗ್ಗೆ 2 ಗಂಟೆಗೆ ಹೋಗ್ಬೇಕು ನೀವು, ಹೋಗ್ಬಿಟ್ಟು ಸ್ಟಾಕ್ ಎಲ್ಲ ತಗೊಂಡು 4-5 ಗಂಟೆ ಒಳಗಡೆ ಎಲ್ಲ ಹೋಲ್ಸೇಲ್ ಎಲ್ಲ ಏನಾಗ್ಬೇಕು ಕೊಟ್ಟು ಮುಗಿಸಿ 5 ಗಂಟೆ ರಿಟೇಲ್ ಸ್ಟಾರ್ಟ್ ಮಾಡ್ಬೇಕು. ಹೌದಾ? ಡೀಲರ್ಶಿಪ್ ತಗೊಂಡ್ಬಿಟ್ಟು ನೀವು ಅಂಗಡಿನೇ ಓಪನ್ ಮಾಡಿಲ್ಲ ಅಂತಂದ್ರೆ ಅವಾಗ ಏನಾಗ್ತದೆ? ನಂದಿನಿಯವನು ಬೇರೆಯವ್ರಿಗೆ ಡೀಲರ್ಶಿಪ್ ಕೊಟ್ಬಿಡ್ತಾರೆ. ಕೊಡ್ತಾರೆ. ಅರ್ಥ ಆಯ್ತು ಇವಾಗ? ಹ್ಮ್. ಬಾಬಾ ಇದನ್ನ ಹೇಳಿದಾಗ ಅದರಂತೆ ನೀವು ನಡೆದಿದ್ದಾಗ ಆ ಸೇವೆಗೆ ನಿಮ್ಮನ್ನ ಬಾಬಾ ಉಪಯೋಗ ಮಾಡಿಕೊಳ್ಳೋದಿಲ್ಲ. ಆದ್ಮೇಲೆ ವರ್ತಮಾನ ಸಮಯದ ಅನುಸಾರ ಪ್ರಪಂಚದ ಜನರಿಗೆ ಈಶ್ವರಿಯ ಜ್ಞಾನ ಬೇಕೋ, ಉಡುಗೊರೆ ಬೇಕೋ, ಟೋಲಿ ಬೇಕೋ? ಜ್ಞಾನ ಬೇಕು. ಆ ಈಶ್ವರಿಯ ಶಕ್ತಿ ಬೇಕು. ಏನ್ ಬೇಕು? ಶಕ್ತಿ ಜ್ಞಾನ ಕೇಳಿಕೆ ಎಷ್ಟು ಜನ ರೆಡಿ ಇದ್ದಾರೆ ಇವತ್ತು? ಯಾರು ಇಲ್ಲ. ಅವ್ರಿಗೇನ್ ಬೇಕು? ಶಕ್ತಿ ಶಕ್ತಿ. ರೆಡಿಮೇಡ್ ಫುಡ್ ಬೇಕು ಅವ್ರಿಗೆ ಅಷ್ಟೇ. ಹೌದು ತಾನೆ? ಆದ್ಮೇಲೆ ನೀವು ಯಾವ್ದ ಕಡೆಗೆ ಗಮನ ಕೊಡ್ಬೇಕು ಇವಾಗ? ಈಶ್ವರೀಯ ಶಕ್ತಿ. शक्ति ಕೊಡೋದಲ್ಲಿ ನಿಮಿತ್ತ ಆಗ್ಬೇಕು. ಓಕೆ ओके वर्तमान समय के प्रमाण हर बच्चे को एकाग्रता के रूप में ಸ್ವಮಾನಧಾರಿ ಸ್ವರೂಪ. ಯಾವ್ದ್ರಲ್ಲಿ ಏಕಾಗ್ರತೆ ಮಾಡ್ಬೇಕಂತೆ ಬಾಬಾ ಹೇಳ್ತಾರೆ? ಸ್ವಮಾನ. ಸ್ವಮಾನ. ಯಾವ್ದದು ಸ್ವಮಾನ? ಆತ್ಮಿಕ. ಸ್ವಮಾನ ಅಂತದೇನು? ಸ್ವಸ್ಥಿತಿಯಲ್ಲಿ ಸೆಟ್ ಆಗಿರುವಂತದ್ದು. ಸ್ವಮಾನ ಅಂದ್ರೆ ಸ್ವಸ್ಥಿತಿ ಬೇರೆ, ಸ್ವಮಾನ ಬೇರೆ. ಮಾನ ಅಂದ್ರೆ ಗೌರವ, ಸ್ವ ಅಂತಂದ್ರೆ ಆತ್ಮ. ಆತ್ಮದ ಗೌರವ. ಏನದು? ಓಕೆ, ನಿಮ್ಮ ಮನೇಲಿ ನೀವು ಶರೀರ ಅಂತ ತಿಳ್ಕೊಂಡು ಏನ್ ಮಾಡ್ತಾ ಇರ್ತೀರಿ? ನಿಮ್ ಗಮನ ಎಲ್ಲಿರ್ತದೆ? ಕೆಲ್ಸ ಹೋದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನನ್ನ ಹತ್ರ ಎಷ್ಟು ಸೀರೆ ಇತ್ತು, ಇವತ್ತು ಎಷ್ಟಾಗಿದೆ? ಬಂಗಾರ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ? ಜಮೀನ್ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ? FD ಎಷ್ಟಿತ್ತು, ಇವಾಗ ಎಷ್ಟಾಗಿದೆ? ಬಿಲ್ಡಿಂಗ್ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ? ಲೆಕ್ಕ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಅದು ಜಾಸ್ತಿ ಆಗ್ತಾ ಇದ್ದಾಗ ನಿಮ್ಮ ಮಾನ ಜಾಸ್ತಿ ಆಗತ್ತೋ ಕಡಿಮೆ ಆಗ್ತದೋ? ಜಾಸ್ತಿ ಆಗುತ್ತೆ. ಶಾರೀರಿಕವಾಗಿ ನಾನು ಕೇಳ್ತಾರ. ಹೆಚ್ಚಾಗ ಮಾನ ಜಾಸ್ತಿ. ಹೌದಾ ತಾನೆ? ಅದು ಕಡಿಮೆ ಆಗ್ತಾ ಇದ್ದಾಗೆ ಯಾವ್ದರ ಮಾನ? ಸ್ವಮಾನ. ಶರೀರದ ಮಾನ. ಶರೀರ ಸಂಬಂಧ ಹಣ ಶರೀರಕ್ಕೆ ಬೇಕು, ಬಟ್ಟೆ ಶರೀರಕ್ಕೆ ಬೇಕು, ಆಭರಣ ಶರೀರಕ್ಕೆ ಬೇಕು, ಬಿಲ್ಡಿಂಗ್ ಶರೀರಕ್ಕೆ ಬೇಕು. ಆ ವಸ್ತುಗಳು ಹೆಚ್ಚಿಗೆ ಆಗ್ತಾ ಹೋದಾಗ ಏನಾಗ್ತಾ ಹೋಗ್ತದೆ? ಮಾನ ಜಾಸ್ತಿ. ಶರೀರದ ಮಾನ ಜಾಸ್ತಿ ಆಗ್ತದೆ. ಓಕೆ, ಈಗ ಇಲ್ಲಿ ಬಾಬಾ ಹೇಳ್ತಾರೆ ಸ್ವಮಾನ. ಸ್ವ ಯಾರು? ಆತ್ಮ. ಆತ್ಮದ ಮಾನ ಯಾವಾಗ ಜಾಸ್ತಿ ಆಗ್ತದೆ? ಈಶ್ವರೀಯ ಶಕ್ತಿ. ಆ? ಈಶ್ವರೀಯ ಶಕ್ತಿಗಳನ್ನ ತುಂಬಿಸ್ಕೊಂಡ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಆಶೀರ್ವಾದ ಇದು ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋದಾಗ ನಿಮ್ಮ ಮಾನ ಏನಾಗ್ತದೆ? ಜಾಸ್ತಿ. ಅದು ಯಾವಾಗ ಬರ್ತದೆ? ಅದು ಯಾವಾಗ ಜಾಸ್ತಿ ಆಗ್ತದೆ? ನಾವು ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ರಯೋಗ ಸಂಪಾದನೆ ಮಾಡ್ಬೇಕು. ಆ ಪ್ರಯೋಗ. ಏನ್ ಪ್ರಯೋಗ ಮಾಡ್ಬೇಕು? ಪರಮಾತ್ಮನ ಶಕ್ತಿಯನ್ನು ವಿಶ್ವಕ್ಕೆ ಎಷ್ಟು ಕೊಡ್ತಾ ಹೋಗ್ತಿರೋ ಅಷ್ಟು ಇದೇನಾಗ್ತಾ ಹೋಗ್ತದೆ? ಜಾಸ್ತಿ ಹೆಚ್ಚುತ್ತಾ ಹೋಗುತ್ತೆ. ಎಸ್ ಆರ್ ನೋ? Yes. ಶಾಂತಿ ಸುಖ ಜಾಸ್ತಿ ಆಗ್ಬೇಕು ಅಂತ ನೀವೇನ್ ಮಾಡ್ಬೇಕು? ಭಗವಂತನ ಶಕ್ತಿನ ಎಲ್ಲರಿಗೂ ಕೂಡ ಏನ್ ಮಾಡ್ಬೇಕು? ಕೊಡ್ಬೇಕು. ಕೊಡ್ತಾ ಹೋಗ್ಬೇಕು. ಕೊಟ್ಟ ಮೇಲೆ ಏನಾಗ್ತದೆ? ಜಾಸ್ತಿ. ಜಾಸ್ತಿ ಆಗ್ತದೆ. ಜಾಸ್ತಿ ಆದ್ಮೇಲೆ ಅದು ಏನು ಸಂಪಾದನೆ ಇರ್ತದೆ ಪೂರ್ತಿ ದಿನ ನಮ್ ಸಾಲ ಯಾವ್ದಿಂದ ತೀರಿಸ್ಬೇಕು? ನಾನು ಸಂಪಾದನೆ. ಏನ್ ಸಂಪಾದನೆ ಮಾಡಿದ್ರೆ ಅದರಿಂದಾನೇ ತೀರಿಸ್ಬೇಕಾಗ್ತದೆ. ಹೌದಾ? ನಾನು ಯಾವ್ದೋ ಒಂದು ಕಂಪನಿಯಲ್ಲಿ ಹೋಗ್ತೇನೆ, ಕೆಲಸ ಮಾಡ್ತೇನೆ, ಸಂಬಳ ಬರ್ತದೆ, ಅದನ್ನ ಹಂಗೆ ಬ್ಯಾಂಕಲ್ಲಿ ಇಡ್ಲಿಕ್ಕೆ ಆಗ್ತದಾ? ಇಲ್ಲ. ಏನ್ ಮಾಡ್ಬೇಕಾಗ್ತದೆ?
ಸಾಲ ಕೊಟ್ಟು ಮೊದ್ಲು ಮಾಡಿರೋ ಸಾಲ ತೀರಿಸ್ಬೇಕು. ಈ ಒಂದ್ ತಿಂಗಳಿಗೆ ಖರ್ಚು ಇರ್ತದೆ, ಅದನ್ನ ನೋಡ್ಕೊಳ್ಬೇಕು. ಅಷ್ಟೆಲ್ಲ ಮಾಡಿಬಿಟ್ಟು ನನ್ನಲ್ಲಿ ತಿಂಗಳಾದ್ಮೇಲೆ ಏನಿರ್ಬೇಕು? ಉಳಿತಾಯ ಆಗಿರ್ಬೇಕು. ಉಳಿತಾಯ ಆದಾಗ ಅವಾಗ ನಿಮ್ಮ ಮಾನ ಏನಾಗ್ತದೆ? ಜಾಸ್ತಿ. ಅವಾಗ ನೀವೇನು ಯೋಚನೆ ಮಾಡ್ತೀರಿ? ನಿಮ್ಮ ಹತ್ರ ತುಂಬಾ ಸ್ಟಾಕ್ ಇದ್ದಾಗ, ಈಗ ಬಾಡಿಗೆ ಮನೆಯಿಂದ ಏನ್ ಮಾಡೋಣ? ಸ್ವಂತ ಮನೆ ತಗೊಳ್ಳೋಣ. ಈಗ ಬಾಬನ ಪ್ರಶ್ನೆ ಏನು ಅಂತಂದ್ರೆ, ಮಕ್ಕಳೇ, ನಿಮ್ಮ ಹತ್ರ ಸ್ವಮಾನಧಾರಿ ಸ್ವರೂಪ ಅಂತಂದ್ರೆ ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮದ ಉನ್ನತಿ ಕಲ್ಯಾಣಕ್ಕೋಸ್ಕರ ಬೇಕಾಗಿರುವಂತ ಸಪ್ತ ಗುಣಗಳು ನಿಮ್ಮ ಹತ್ರ ಎಷ್ಟು ಇಲ್ಲ? ದಿನದಿಂದ ದಿನಕ್ಕೆ ಎಷ್ಟು ಸ್ಟಾಕ್ ಜಾಸ್ತಿ ಆಗ್ತಾ ಇದೆ? ಪ್ರತಿದಿನ ಎಷ್ಟು ಜನರಿಗೆ ಬೇರೆ ಬೇರೆಯವರಿಗೆ ಕೊಡ್ತಾ ಇದ್ದೀರಾ? ಎಷ್ಟು ಸ್ಟಾಕ್ ಆಗ್ಬೇಕು ನಿಮ್ಮ ಹತ್ರ? ಪದಮದಷ್ಟು. ಈಗ ನೀವು ಮನೇಲಿ ಇದ್ದೀರಿ, ನಿಮ್ಮ ಮನೇಲಿ 10 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 10 ಜನ. ಸರಿ, ಎಷ್ಟು ಜನಕ್ಕೆ ತಿಂಡಿ ಮಾಡ್ತೀರಿ? 10 ಜನ. 10 ಜನಕ್ಕೆ ಆಗುವಷ್ಟು ತಿಂಡಿ ಮಾಡ್ಬೇಕು ತಾನೆ, ಜವಾಬ್ದಾರಿ ತಾನೆ ನಿಮ್ದದು. ಹೌದು. ಹಾಗೇನೆ ಪ್ರತಿದಿನ ನೀವು ಎಷ್ಟು ತಿಂಡಿ ರೆಡಿ ಮಾಡ್ಬೇಕು? ಆತ್ಮಿಕವಾಗಿ ಎಷ್ಟು ತಿಂಡಿ ರೆಡಿ ಮಾಡ್ಬೇಕು? 63 ಜನ್ಮಕ್ಕೆ ಪೂರ್ತಿ ವಿಶ್ವಕ್ಕೂ ಕೊಡುವಷ್ಟು ತಿಂಡಿ ರೆಡಿ ಮಾಡ್ಬೇಕು. ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ನೀವು ಮನೆ ಕಲ್ಯಾಣಕಾರಿನೋ, ಜೋನ್ ಕಲ್ಯಾಣಕಾರಿನೋ, ದೇಶ ಕಲ್ಯಾಣಕಾರಿನೋ ನೀವು? ದೇಶ ಆ ವಿಶ್ವ ಕಲ್ಯಾಣದ ವಿಶ್ವಕ್ಕೆ ಬೇಕಾಗಿರುವಂತ ನಿರಾಕಾರವಾದ ಸಪ್ತ ಗುಣಗಳನ್ನು ಕೊಡ್ಲಿಕ್ಕೆ ನೀವು ನಿಮಿತ್ತರಾಗ್ಬೇಕೋ ಬೇಡವೋ? ಆಗ್ಬೇಕು. ಅವ್ರಿಗೆಲ್ಲರಿಗೂ ಕೂಡ ಶಾಂತಿ ಸುಖ ಬೇಕೋ ಬೇಡವೋ? ಕೊಡ್ಬೇಕು. ಅಷ್ಟು ಜಮಾ ಇದೆಯಾ? ಇಲ್ಲ. ಅಷ್ಟು ಜಮಾ ಆಗ್ತಾ ಇದೆಯಾ? ಅಥವಾ ಮೈನಸ್ ಅಲ್ಲಿದ್ದೀರೋ? ಮೈನಸ್ ಅಲ್ಲ ಅಂತಂದ್ರೇನು? ಕಡಿಮೆ. ಕಡಿಮೆ ಅಂದ್ರೆ ಎಷ್ಟು ಕಡಿಮೆ? ಕೊಡ್ತೀವಿ. ಅವ್ರಿಗೆ ಕೊಡೋದು ಆಮೇಲೆ ನನಗೆ ಸಾಕಾಗ್ತಾ ಇಲ್ಲ, ಹೌದು. ಬೇರೆಯವ್ರಿಗೆ ಆಮೇಲೆ 10 ಜನರಿಗೆ ಆಮೇಲೆ ಮಾಡೋಣ. ನನಗೆ 3 ರೊಟ್ಟಿ ಬೇಕು, ನನಗೆ 2 ರೊಟ್ಟಿ ಸಿಕ್ಕಿದೆ, 1 ರೊಟ್ಟಿ ಕಡಿಮೆ ಇದೆ, ಇನ್ನು ನಾನು ಮೈನಸ್ ಅಲ್ಲಿ ಇದ್ದಾಗ ಬೇರೆಯವ್ರಿಗೆ ಎಲ್ಲಿಂದ ಊಟ ಕೊಡೋದು ನಾನು? ಆಗಲ್ಲ. ಇದು ಯಾಕೆ ಆಗ್ತಾ ಇದೆ ಆತ್ಮೀಯರೇ? ಸಂಪಾದನೆ ಮಾಡ್ಕೊತಾ ಇಲ್ಲ ನಾವು. ಆ ಸೀಟಲ್ಲಿ ಕುತ್ಕೊಂಡಾಗ ನಿಮ್ಮ ಸ್ಥಿತಿ ಏಕಾಗ್ರವಾಗಿ ಇಲ್ಲ. ಅರ್ಥ ಆಗ್ತಿದ್ಯಾ? ಆ ಸೀಟಲ್ಲಿ ಕುತ್ಕೊಂಡು ಏಕಾಗ್ರವಾಗಿ ನೀವು ಇಲ್ದೇ ಇರುವಂತ ಕಣದಲ್ಲಿ ಕನ್ಸು ಕಾಣ್ತಿದ್ದೀವಿ. ನಾನು ಸತಿಗೆ ಹೋಗಿ ತಲುಪಿಬಿಟ್ಟಿದ್ದೇನೆ, ನಾನು ಸಿಂಹಾಸನದ ಮೇಲೆ ಕುತ್ಕೊಂಡು ಬಿಟ್ಟಿದ್ದೇನೆ, ಪುಷ್ಪಕ ಆದ್ಮೇಲೆ ಹೋಗ್ತಾ ಇದ್ದೀವಿ. ಇದು ಹಗಲಗನಸು. ಏನ್ ಹೇಳಿ? ಎಸ್ ಆರ್ ನೋ? ಅಲ್ವಾ? ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಸ್ವಮಾನಧಾರಿ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ. ಈಗ ಯಾವಾಗ ನಿಮ್ಮಲ್ಲಿ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಜಾಸ್ತಿ ಆದಾಗ ನಿಮ್ಮ ಯೋಗದ ಸ್ಥಿತಿ ಚೇಂಜ್ ಆಗತ್ತೋ ಆಗಲ್ವೋ? ಆಗುತ್ತೆ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ರೆ ನೀವು ಆಪಲ್ ತಗೊಳ್ತೀರಿ, ಹೌದಾ? ಕಡಿಮೆ ದುಡ್ಡಿದ್ರೆ ಬಾಳೆಹಣ್ಣು ತಗೊಳ್ತೀರಿ. ದುಡ್ಡು ಜಾಸ್ತಿ ಇದೆ, ನಾನು ಇದರಲ್ಲಿ ಯಾವ್ದಲ್ಲಿ ಟ್ರೈನಲ್ಲಿ 2 ಟೈರ್ ಎಸಿ ಹೋಗ್ತೇನೆ. ಕಡಿಮೆ ಇದ್ರೆ ಬಸ್ಸಲ್ಲಿ ಜನರಲ್ ಅಲ್ಲಿ ಹೋಗ್ತೇನೆ, ಬಸ್ಸಲ್ಲಿ ಹೋಗ್ತೇನೆ, ಹೌದು ತಾನೆ? ನಿಮ್ಮ ಸ್ಥಿತಿಯ ಆಧಾರದಲ್ಲಿ ಸಾಧನೆ ಸಿಗತ್ತಲ್ವಾ? ಹೌದು. ಸ್ಥಿತಿಗೆ ಆಧಾರ ಯಾವುದು? ಸಂಪಾದನೆ ಮಾಡ್ಬೇಕಲ್ವಾ ನಾನು? ಮಾಡ್ಬೇಕು. ಹಾಗೆ ನಾನು ಸಂಪಾದನೆ ಕರೆಕ್ಟ್ ಆಗಿ ಮಾಡ್ತಿದ್ದೀನಾ? ಇದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಪ್ರತಿದಿನ ನಿಮ್ಮಲ್ಲಿ ಮನಸ್ಸಿನಲ್ಲಿ ನೀವೇನನ್ನ ಧಾರಣೆ ಮಾಡ್ಕೊಳ್ಬೇಕು? ನಿಮ್ಮಲ್ಲಿರುವಂತ ಶಾಂತಿ ಸುಖ ಸಂತೋಷ ಆನಂದವನ್ನ ಅದನ್ನ ಧರಿಸ್ಬೇಕು. ನಾವ್ ಯಾವ್ದನ್ನ ಧರಿಸ್ತೀವಿ? ದುಃಖ, ಕ್ರೋಧ. ನಾನ್ ಡ್ಯೂಟಿಗೆ ಹೋಗ್ತಿದ್ದೇನಪ್ಪ, ನನಗೆ 25,000 ರೂಪಾಯಿ ಸಂಬಳ ಬರ್ತದೆ, ನಂದು ಬೆಂಗಳೂರಿನಲ್ಲಿ 3 ಬಿಲ್ಡಿಂಗ್ ಇದೆ, ಇಷ್ಟು ಸಂಬಳ ಬರ್ತದೆ. ನಮ್ಮ ಮನೆಯವರು ಯಾರು? DIG ಅಲ್ವಾ? ನಾನ್ಯಾರು? 60 ವರ್ಷದ ಮಹಿಳೆ. ನನ್ನ ಹತ್ರ ಎಷ್ಟಿದೆ? 60 kg ಬಂಗಾರ ಇದೆ ಅಲ್ವಾ? ಬೆಂಗಳೂರಿನಲ್ಲಿ 1 ಎಕರೆ ಏನಿದೆ? ಜಮೀನು. ಇದನ್ನೆಲ್ಲ ಎಲ್ಲಿ ಇಟ್ಕೊಂಡಿದೀವಿ ನಾವು? ಮನಸ್ಸಲ್ಲಿ ಮನಸ್ಸಿನಲ್ಲಿ ಧರಿಸಿಬಿಟ್ಟು ಬರ್ತೀವಿ ಹೊರಗಡೆಗೆ. ಎಲ್ಲಿಗೆ? ಯೋಗ ಮಾಡ್ಲಿಕ್ಕೆ, ಕರ್ಮಕ್ಷೇತ್ರಕ್ಕೆ. ಓಕೆ, ಅವಾಗ ಏನಾಯ್ತು? ಸರಿ ಆಯ್ತೋ ತಪ್ಪಾಯ್ತೋ? ಅರ್ಥ ಆಗ್ತಿದೆ ನಿಮ್ಗೆ ಏನಾಗ್ತಿದೆ ಅಂತ? ಅಟ್ಲೀಸ್ಟ್ ರಾಜಯೋಗಕ್ಕಂತ ಬಾಬಾ ಎಂದರೆ ಸದಾ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸದಾ ನಿಮ್ಮಲ್ಲಿ ಎಷ್ಟು ನಿರಾಕಾರ ಶಕ್ತಿ ಸ್ಟಾಕ್ ಇದೆ ಅದರ ಕಡೆ ಗಮನ ಕೊಡಿ ಹೊರತು ಸ್ಥೂಲವಾಗಿ ಏನಿದೆ ಅದರ ಕಡೆ ಗಮನವನ್ನ ಕೊಡ್ಬೇಡಿ. ಯಾಕೆ? ಕೊಟ್ಟಾಗ ಶರೀರ ಸಂಬಂಧದ್ದೇ ಬರುತ್ತೆ. ಶರೀರದ ಯಾಕಂತಂದ್ರೆ ಅದು ಯಾವುದು ನಿಮ್ದು ಅಲ್ಲ. ಒಂದು ಬ್ಯಾಂಕ್ ಅಲ್ಲಿ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ, ಅಲ್ಲಿ ಹೋದಾಗ ಬ್ಯಾಂಕ್ನವ್ರು ಕಾರ್ ಕೊಟ್ಟಿದ್ದಾರೆ,
ಟೇಬಲ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ, ಪೆನ್ ಕೊಟ್ಟಿದ್ದಾರೆ, ಮೊಬೈಲ್ ಕೊಟ್ಟಿದ್ದಾರೆ ಅಲ್ವಾ? ಅದನ್ನ ನೀವು ಉಪಯೋಗ ಮಾಡ್ತಾ ಇದ್ದೀರಿ. ಇದು ನನ್ನದು ಅಂತ ಹೇಳುದು ಸರಿನೋ ತಪ್ಪೋ? ತಪ್ಪು. ನಿಮ್ದು ಯಾವ್ದು? ಯಾವುದಿಲ್ಲ. ನಮ್ದು ಯಾವ್ದು? ಸುಖ ಡ್ಯೂಟಿ ಶಾಂತಿ ಮಾಡಿ ಸಂತೋಷ. ಬ್ಯಾಂಕ್ ನಲ್ಲಿ ಇದ್ದಾಗ ನಿಮ್ದು ಯಾವ್ದು ಅದನ್ನ ಹೇಳಿ. ಡ್ಯೂಟಿ ಮಾಡೋದು. ಡ್ಯೂಟಿ. ಬ್ಯಾಂಕ್ ನಲ್ಲಿ ಇದ್ದಾಗ ಆ ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇದೆಯಲ್ಲ ಅದು ಮಾತ್ರ ನಿಮ್ದು, ಹೌದಾ? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನು ನಿಮ್ಮ ಹೆಸರಿನ ಹಣ ಇದೆ ಅದು ಮಾತ್ರ ನಿಮ್ದು ಬಿಟ್ರೆ ಅಲ್ಲಿ ಕೊಡುವಂತ ಸಾಧನ ಆಗ್ಲಿ ವ್ಯಕ್ತಿಗಳಾಗ್ಲಿ ಇವರು ಯಾರು ನಿಮ್ಮವರು ಅಲ್ಲ. ಅಲ್ಲ. ಹಾಗೆ ಈ ಪ್ರಪಂಚದಲ್ಲಿ ಯಾರಾದ್ರೂ ನಮ್ಮವರಾ? ಅಲ್ಲ. ಅಲ್ಲ. ನಮ್ಮವ್ರು ಯಾರು? ಬಾಬಾ. ಬಾಬಾ. ಊರ್ನಲ್ಲಿ ಎಷ್ಟು ಅಂಗಡಿಗಳಿದ್ದಾವೆ, ನೀವು ನಂದಿನಿ ಡೀಲರ್ಶಿಪ್ ತಗೊಂಡ್ರೆ ನಿಮ್ದು ಯಾವ್ದು? ಹಾಲು ಮಾತ್ರ ತಾನೇ ನಿಮ್ದು, ಬೇರೆ ಬೇರೆ ಅಂಗಡಿಯವ್ರದೆಲ್ಲ ಐಟಮ್ ನಿಮ್ದಾ? ಅಲ್ಲ. ನೀವ್ ಯಾವ ಡೀಲರ್ಶಿಪ್ ತಗೊಂಡಿದ್ದೀರಿ? ನಂದಿನಿ. ನಂದಿನಿ. ಆವಾಗ 24 ಅವರ್ ನಿಮ್ಮಲ್ಲಿ ಹಾಲು ಇರ್ಬೇಕೋ ಬೇಡವೋ? ಇರ್ಬೇಕು. ಬಂದಾಗ್ಲೆಲ್ಲ ಹಾಲಿಲ್ಲ, ಅಂಗಡಿ ಓಪನ್ ಇಲ್ಲ ಅಂತಂದ್ರೆ ವ್ಯಾಪಾರ ಆಗ್ತದೋ ಆಗಲ್ವೋ? ಆಗಲ್ಲ. ಬಾಬಾ ಏನ್ ಹೇಳ್ತಾರೆ, ಡೀಲರ್ಶಿಪ್ ತಗೊಂಡಿದ್ದೀರಿ ಅಂತಂದ್ರೆ ಕಸ್ಟಮರ್ನ ನಿಮ್ಮ ಹತ್ರ ನಾನು ಕಳಿಸ್ತೇನೆ. ಅದ್ರ ನಿಮ್ಮ ಹತ್ರ ಕಾಫಿ. ಪ್ರಾಡಕ್ಟ್ ಇಲ್ಲ, ಯಾವ್ದು? ಅಲ್ಲ. ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಇಲ್ಲ. ಆವಾಗ ನಿಮ್ಗೆ ವ್ಯಾಪಾರ ಆಗತ್ತೋ ಆಗಲ್ವೋ? ಆಗಲ್ಲ. ಲಾಭ ಆಗತ್ತೋ ಆಗಲ್ವೋ? ಆಗಲ್ಲ. ನಿಮ್ ಸಾಲ ತೀರತ್ತೋ ತೀರಲ್ವೋ? ತೀರದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸದಾ ಯಾವ ಸ್ವರೂಪದಲ್ಲಿರ್ಬೇಕಂತೆ? ಸ್ವಮಾನಧಾರಿ ಅಂದ್ರೆ ಆತ್ಮಿಕ ಸಂಪಾದನೆಯಲ್ಲಿ, ನಶೆಯಲ್ಲಿ, ಮಸ್ತಲ್ಲಿ, ಖುಷಿಯಲ್ಲಿ ಆರಾಮಾಗಿರ್ಬೇಕು. ಯಾವ್ದಲ್ಲಿ? ಮಾನಸಿಕವಾಗಿ. ಅದರ ಜೊತೆಗೆ ನೀವೇನಾಗಿರ್ಬೇಕು? ಮಸ್ತ್ ಆಗಿ. ಆಗಿರ್ಬೇಕು ಅಲ್ವಾ? ಒಂದ್ ದಿವಸ ಮದ್ವೆ ಮನೆಗೆ ಅರ್ಧ ಕೆಜಿ ವಜ್ರದ ನೆಕ್ಲೆಸ್ ಹಾಕೊಂಡು ಹೋಗಿದ್ದೀರಿ. ಯಾವ್ದು ಹಾಕೊಂಡು ಹೋಗಿದ್ದೀರಿ? ಅರ್ಧ ಕೆಜಿ ವಜ್ರದ ನೆಕ್ಲೆಸ್ ಹಾಕೊಂಡು ಹೋಗಿದ್ದೀರಿ, ಸರಿನಾ? ಎದುರುಗಡೆ ನಿಮ್ ಫ್ರೆಂಡ್ ಬರ್ತಾರೆ. ಏನ್ ಬರ್ತಾರೆ? ಫ್ರೆಂಡ್. ಫ್ರೆಂಡ್ ಬರ್ತಾರೆ. ಅವ್ರು ಫೋನಲ್ಲಿ ಮಾತಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ಫೋನಲ್ಲಿ ಏನ್ ಮಾತಾಡ್ತಿದ್ದಾರೆ? ಅವ್ರು ವಜ್ರದ. ಅವ್ರು ವಜ್ರದಲ್ಲ, ಅವ್ರ ಊರ್ನಲ್ಲಿ ಏನೋ ಕಳ್ಳತನ ಆಯ್ತು ಅವ್ರ ಮನೆಯಲ್ಲಿ. ಆ ಟೆನ್ಷನ್ ಅಲ್ಲಿ ಇದ್ದಾರೆ ಅವ್ರು ಫೋನಲ್ಲಿ. ಅವ್ರ ಹತ್ರ ನೀವ್ ಎದುರುಗಡೆ ಹೋಗ್ಬಿಟ್ಟು ಏನ್ ಹೇಳ್ತೀರಿ? ಅವ್ರ ಎದುರುಗಡೆ ಹೋಗ್ಬಿಟ್ಟು ನೀವೇನ್ ಹೇಳ್ತೀರಿ? ನಂದು ವರ್ಜದ ನೆಕ್ಲೆಸ್ ಏ ನೋಡು. ನನ್ ನೆಕ್ಲೆಸ್ ನೋಡ್ರಿ ಹೆಂಗಿದೆ, ಎಷ್ಟು ಸುಂದರವಾಗಿದೆ. ಅವಾಗ ಅವ್ರು ನೆಕ್ಲೆಸ್ ನೋಡಿದ್ರೆ ಅದ್ರ ಕಡೆ ಗಮನ ಕೊಡ್ತಾರೋ ಕೊಡಲ್ವೋ? ಅಲ್ಲ. ಯಾಕೆ? ಹೌದಲ್ಲ. ಅವ್ರು ಟೆನ್ಷನ್ ಅಲ್ಲಿ ಇದ್ದಾರೆ, ಹೌದು ತಾನೆ? ಅಂದ್ರೆ ನಮ್ಗೆ ಅಭಿಮಾನ ಏನಿರ್ತದೆ? ನನ್ನ ನೋಡ್ಲಿ. ನೆಕ್ಲೆಸ್ ಇದೆ, ಜನ ನನ್ನ ನೋಡ್ಲಿ, ನಾನು ಸುಂದರವಾಗಿ ಕಾಣ್ಲಿ, ಅವ್ರು ನನಗೆ ಅದರ ಬಗ್ಗೆ ಮಾತಾಡ್ಬೇಕು. ಹೇಳ್ಲಿ, ಅಲ್ವಾ? ನಾವು ಮದುವೆ ಮನೆಗೆ ಹೋದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಜನ ಯಾವ್ದ್ರ ಬಗ್ಗೆ ಮಾತಾಡ್ಬೇಕು? ನನ್ ಬಗ್ಗೆ ಮಾತಾಡ್ಬೇಕು. ನನ್ನ ನೆಕ್ಲೆಸ್ ಬಗ್ಗೆ ಮಾತಾಡ್ಬೇಕು, ನನ್ನ ಬಗ್ಗೆ ನನ್ನ ನೆಕ್ಲೆಸ್ ಬಗ್ಗೆ ಅಂದ್ರೆ ನಾನು ಅದನ್ನ ಧರಿಸಿದ್ದೇನಲ್ಲ. ಆವಾಗ ಶರೀರದ ಮೇಲೆ ಧರಿಸಿದ್ರು ಕೂಡ ಮನಸ್ಸಿನಲ್ಲಿ ಯಾವ್ದನ್ನ ಧರಿಸಿದಿರಿ? ನೆಕ್ಲೆಸ್ ಅನ್ನ. ಈಗ ಮನಸ್ಸಿನಲ್ಲಿ ಹೇಳಿ ನೋಡಿ, ನೀವು ಮನಸ್ಸಲ್ಲಿ ಯಾರನ್ನ ಧರಿಸಿದಿರಿ? ನೆಕ್ಲೆಸ್. ಪರಮಾತ್ಮನನ್ನ ಧರಿಸಿದಿರೋ, ಪತಿಯನ್ನ ಧರಿಸಿದಿರೋ, ಶರೀರವನ್ನ ಧರಿಸಿದಿರೋ, ಇಂದ್ರಿಯ ಸುಖವನ್ನ ಧರಿಸಿದಿರೋ? ನಿಮ್ಮ ರೂಪ ಯಾವ್ದಿದೆ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚರ್ಚೆ ಮಾಡು. ಸರಿ. ನಿಮ್ಮ ಒಂದು ಶರೀರದ ಮುಖಕ್ಕೆ ಕಪ್ಪು ಮಸಿಯನ್ನ ಬಳಕೊಂಡ್ರೆ ಬೆಳ್ಳಗೆ ಕಾಣ್ತೀರಿ. ಇಲ್ಲ. ಯಾಕೆ? ಗೊತ್ತಲ್ಲ. ಯಾವ್ದನ್ನ ಧರಿಸಿದಿರೋ ಅದ್ರಲ್ಲಿ ಏನ್ ಗುಣ ಇದೆ ಅದೇ ತಾನೇ ನಿಮ್ಗೂ ಕಾಣುತ್ತೆ, ಬೇರೆಯವ್ರಿಗೂ ಕಾಣುತ್ತೆ. ಹಂಗೆ. ಅಂದ್ಮೇಲೆ ಮನಸ್ಸಿನಲ್ಲೂ ಕೂಡ ನೀವು ಏನು ಧರಿಸ್ತಿರೋ ಅದನ್ನೇ ತಾನೇ ನಿಮ್ಮ ಮೇಲೆ ಮತ್ತು ಬೇರೆ ಮೇಲೆ ಪ್ರಭಾವ ಬೀಳ್ತದೆ. ಹೌದು. ಅಂದ್ಮೇಲೆ ಆತ್ಮೀಯರೇ, ಭಗವಂತನ ಪ್ರಶ್ನೆ, ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ ಶರೀರವನ್ನ ಮಾತ್ರ ಧರಿಸಬೇಕು, ಮನ ಬುದ್ಧಿಯಿಂದನೂ ಧರಿಸಬೇಕು. ಮನಬುದ್ಧಿ. ಮನ ಬುದ್ಧಿಯಿಂದ ನೀವು ಏನು ಧರಿಸ್ತೀರಿ ಅದು ಕೂಡ ಕರ್ಮ ಮತ್ತು ಕರ್ಮದ ಫಲದ ಮೇಲೆ ಪರಿಣಾಮ ಬೀಳ್ತದೋ ಬೀಳಲ್ವೋ? ಬೀಳುತ್ತೆ. ಅಂದ್ಮೇಲೆ ನಾವು ಅದ ಕಡೆ ಗಮನ ಕೊಡ್ತಾ ಇದ್ದೀವಾ? ಇಲ್ಲ. ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ ನಾನು ಮನ ಬುದ್ಧಿಯಿಂದ ಏನು ಧರಿಸಿದ್ದೇನೆ, ಏನು ಧರಿಸಬೇಕು, ಯಾವುದು ಸರಿ ಯಾವುದು ತಪ್ಪು ಹೇಳುವಂತ ಆ ಒಂದು ಜೀವನದ ರಹಸ್ಯವನ್ನ ಭಗವಂತ ನಮ್ಗೆ ಏನ್ ಮಾಡ್ತಿದ್ದಾರೆ? ಕೊಡ್ತೀನಿ. ಕ್ಲಿಯರ್ ಆಗಿ ಎಳೆ 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 ಆಗಿ ಬಿಡಿಸ್ಬಿಟ್ಟು ಏನ್ ಮಾಡ್ತಿದ್ದಾರೆ? ತಿಳಿಸ್ತಾ ಇದ್ದಾರೆ. ಅದನ್ನು ನೀವು ಧರಿಸಿದಾಗ ಮಾತ್ರ ನಿಮ್ಮ ಜೀವನ ಏನಾಗ್ತದೆ? ಶ್ರೇಷ್ಠಮಯವಾಗ್ತದೆ, ಸುಂದರಮಯವಾಗ್ತದೆ. ನೀವು ಅದನ್ನು ಸಾಧನೆ ಮಾಡಿದಾಗ ಮಾತ್ರ ಬೇರೆಯವರಿಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ, ನೀವು ಸ್ವಮಾನಧಾರಿಗಳಾಗಿದ್ದೀರಾ? ಸ್ವಮಾನ ಯಾವಾಗ ಜಾಸ್ತಿ ಆಗತ್ತೆ ಬಾಬಾ ಹೇಳಿದ್ರು? ಸಂಪಾದನೆ ನೀವು ಮಾಡುವಂತ ಪ್ರತಿದಿನದ ಸಂಪಾದನೆ ನಿಮ್ದೆಲ್ಲ ಖರ್ಚು ಹೋಗಿ ಹೆಚ್ಚಿಗೆ ಉಳಿತಾಯ ಆಗ್ತಾ 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 ಹೋದರೆ ಮಾತ್ರ ಸ್ವಮಾನ ಜಾಸ್ತಿ. ಓಕೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ಆತ್ಮದಲ್ಲಿ ಖರ್ಚು ಯಾವಾಗಿರ್ತದೆ ಯಾವಾಗಿರೋದಿಲ್ಲ? ಆತ್ಮದ ಖರ್ಚು
ಆತ್ಮದ ಸಂಪಾದನೆ ಸಂಗಮ ಯುಗದಲ್ಲಿ ಇರ್ತದೆ. ಎಸ್, ಹಾ, ಸಂಪಾದನೆ ಖರ್ಚು ಇರ್ತದೆ ತಾನೆ. ಖರ್ಚು ಯಾವಾಗ ಇರ್ತದೆ, ಯಾವಾಗ ಇರೋದಿಲ್ಲ. ದ್ವಾಪರದಿಂದ ಖರ್ಚಾಗ್ತಾ ಹೋಗುತ್ತೆ. ಸತ್ಯುಗದ ಖರ್ಚು ಇರೋದಿಲ್ವಾ? ಇರ್ತೈತೆ. ಖರ್ಚು ಇರೋದಕ್ಕೆ ಬಾಬಾ ಏನ್ ಹೇಳ್ತಾರೆ, ನಿಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕಡಿಮೆ ಆಗ್ತಾ ಬಂತು ಅಂತ ತಾನೇ ಹೇಳ್ತಾರೆ. ಖರ್ಚು ಇಲ್ಲ ಅಂದ್ರೆ ಕಡಿಮೆ ಹೆಂಗಾಗ್ತಿತ್ತು? ಎಸ್ ಆರ್ ನೋ? ಖರ್ಚು ಯಾವಾಗ ಇರ್ತದೆ ಹೇಳಿ ಆತ್ಮದ್ದು? ಉಪಯೋಗಿಸಿದಾಗ. ಪರಮಧಾಮದಿಂದ ಕೆಳಗಡೆಗೆ ಬಂದ ಮೇಲೆ ಪಾತ್ರ ಮುಗಿದು ವಾಪಸ್ ಹೋಗುವವರೆಗೂ ಯಾವ್ಯಾವಾಗ ಕರ್ಮಕ್ಕೋಸ್ಕರ ಮನಬುದ್ಧಿಯನ್ನು ಉಪಯೋಗ ಮಾಡ್ತಿರೋ ಅವಾಗೆಲ್ಲ ಖರ್ಚು ಆಗೇ ಆಗುದು. ಖರ್ಚು ಎಂದೂ ನಿಲ್ಲೋದಿಲ್ಲ. ಎಲ್ಲಾದ್ರೂ ನಿಲ್ಲತ್ತಾ? ಇಲ್ಲ. ಎಂದೂ ನಿಲ್ಲೋದಿಲ್ಲ. ಇವಾಗ ನೀವು ಬ್ಯಾಂಕಿಗೆ ಹೋಗಿರ್ತೀರಾ, ಹಾಕೊಂಡಿರೋ ಬಟ್ಟೆ ಗಲೀಜಾಗತ್ತೋ ಇಲ್ವೋ? ತಿಂದಿರುವಂತ ಆಹಾರ ಖಾಲಿ ಆಗತ್ತೋ ಇಲ್ವೋ? ಖರ್ಚಾಗ್ತಾ ಇದೆಯಲ್ವೋ? ಅದು ಹೌದು. ಹೊತ್ತೋಗ್ಬಿಟ್ಟು ತುಂಬಿಸ್ಬೇಕು ತಾನೆ. ಖರ್ಚು ಯಾವಾಗ್ಲೂ ನಿಲ್ಲತ್ತಾ? ಇಲ್ಲ. ನಿಲ್ಲಲ್ಲ. ಅಂದ್ಮೇಲೆ ನನಗೆ ಸಮಾನ ಬರಬೇಕು ಅಂದ್ರೆ ಏನಾಗ್ಬೇಕು? ಸಂಪಾದನೆ ಜಾಸ್ತಿ ಆಗುತ್ತೆ. ಯಾಸ್. ಒಂದ್ ವಾರ ಮದುವೆ ಮನೆಗೆ ತವರು ಮನೆಗೆ ಹೋದ್ರೆ ಸಂಪಾದನೆ ಜಾಸ್ತಿ ಇರ್ತದೋ ಖರ್ಚು ಜಾಸ್ತಿ ಇರ್ತದೋ? ಖರ್ಚು ಖರ್ಚು ಜಾಸ್ತಿ. ಜಾಸ್ತಿ. ವಾಪಸ್ ಮನೆ ಬರೋದ್ರೊಳಗಡೆ ಹೆಂಗಿರ್ತದೆ ಸ್ಥಿತಿ? ಎಲ್ಲ ಖಾಲಿ ಆಗಿರ್ತದೆ. ಕಾರಣ ಏನು ಗೊತ್ತಾಯ್ತಾ? ಹೌದು. ಈಗ ನಮ್ ಸಂಪಾದನೆ ಎಷ್ಟಿರ್ಬೇಕಂತೆ? ಜಾಸ್ತಿ ಇರ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬಿಟ್ಟು ವಿಶ್ವದಲ್ಲಿ ಎಲ್ಲರಿಗೂ ಕೊಡುವಷ್ಟು ಸಂಪಾದನೆ ನನ್ನ ಹತ್ರ ಇರ್ಬೇಕು. ಆದ್ಮೇಲೆ ಸತ್ಯವಾಗಿ ಕೇಳ್ಕೊಳ್ಳಷ್ಟು ಸಂಪಾದನೆ ಮಾಡ್ತಿದೀವ? ಇಲ್ಲ. ಅಷ್ಟು ಸಮಯ ನಾನು ಅಲ್ಲಿ ಆ ಸ್ಥಿತಿಯಲ್ಲಿ ಪರಂಧಾಮದಲ್ಲಿ ಇರ್ತಾ ಇದ್ದೇನಾ? ಇಲ್ಲ. ಅಷ್ಟು ಸೀರಿಯಸ್ ಆಗಿ ಇರ್ತಾ ಇದ್ದೇನಾ? ನಾ ಮಾಡೋದೇನು, ಇದನ್ನ ಮಾಡ್ಕೊಡು, ಅದನ್ನ ಮಾಡ್ಕೊಡು, ಅವ್ರಿಗೆ ಮಾಡ್ಕೊಡು, ಇವ್ರಿಗೆ ಮಾಡ್ಕೊಡು. ಅದಲ್ಲೇ ಸಣ್ಣ ಸಣ್ಣದಲ್ಲೇ ಏನಾಗ್ಬಿಟ್ಟಿದೀವಿ? ಬ್ಯುಸಿ ಆಗ್ಬಿಟ್ಟಿದೀವಿ. ಆ ಒಂದು ಮನೋಸ್ಥಿತಿಯನ್ನ ಇವಾಗ ಪರಿವರ್ತನೆ ಮಾಡುವಂತಹ ತೀರಾ 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 ಅವಶ್ಯಕತೆ ಇದೆ. ಇದೆ. ಹೌದು ಅಲ್ವೋ? ಹೌದು. ಆದ್ಮೇಲೆ ಒಂದು ವಿಷಯ ತಿಳ್ಕೊಳ್ಳಿ, ಈ ರೀತಿ ಸಾಧನೆ, ಕರ್ಮ ಮತ್ತು ಕರ್ಮದ ಫಲ ನಿಮಗೆ ಮಾತ್ರ ಗೊತ್ತಾಗತ್ತೆ ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಾಗತ್ತೆ. ಬೇರೆ ರೀತಿಯಲ್ಲಿ ನೀವು ಬಿಲ್ಡಿಂಗ್ ಎಷ್ಟು ಕಟ್ಟಿದ್ರಿ, ನೀವು ಎಷ್ಟು ಜನರಿಗೆ ಕರ್ಕೊಂಡು ಹೋದಿ, ಅದೆಲ್ಲ ಬೇರೆಯವ್ರಿಗೂ ಗೊತ್ತಾಗ್ತದೆ, ಕಣ್ಣಿಗೆ ಕಾಣತ್ತೆ. ಇದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಈ ಸ್ಥಿತಿಯಲ್ಲಿ ಇದ್ದಾಗ ನೀವು ಎಷ್ಟು ಮಸ್ತ್ ಇರ್ತೀರ ಗೊತ್ತಾ? ಎಷ್ಟು ಖುಷಿಯಿಂದ ಇರ್ತೀರ ಗೊತ್ತಾ? ಎಷ್ಟು ಆನಂದವಾಗಿರ್ತೀರಿ ಗೊತ್ತಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಜವಾದ ಈಶ್ವರಿ ಸುಖವನ್ನ ಕೇಳಬೇಕು ಅಂದ್ರೆ ಯಾರಿಗೆ ಕೇಳಬೇಕಂತೆ? ಪರಮಾತ್ಮ. ಗೋಪ ಗೋಪಿಯೋ ಸೇ ಪುಚ್ಚು. ಯಾರಿಗೆ ಕೇಳಬೇಕಂತೆ? ಗೋಪ ಗೋಪಿ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಏನ್ ಇಷ್ಟಪಡ್ತಾರಂದ್ರೆ ಸ್ವಮಾನಧಾರಿ ಸ್ವರೂಪ. ಸದಾಕಾಲ ನಿಮ್ಮ ಸ್ವರೂಪ ಯಾವ್ದ್ರ ಜೊತೆಗಿರ್ಬೇಕು? ಸಮಾನಧಾರಿ. ಅಂದ್ರೆ ಪ್ರತಿದಿನ ಶಾಂತಿಯನ್ನ, ಸುಖವನ್ನ, ಆನಂದವನ್ನ ಹೆಚ್ಚಿಗೆ ಏನ್ ಮಾಡ್ತಾ ಹೋಗಿ, ಧರಿಸ್ತಾ ಹೋಗಿ. ಎಲ್ಲಿ? ಮನಬುದ್ಧಿಯಲ್ಲಿ. ಎಲ್ಲಿ? ಅದನ್ನ ನೀವು ಧರಿಸಿ ಆ ಸುಖವನ್ನ ಅನುಭವ ಮಾಡ್ತಾ ಇದ್ರೆ, ಶರೀರಕ್ಕೇನೋ ಧರಿಸಬೇಕು ಅಂತ, ನಾಲ್ಗೆಗೇನೋ ಧರಿಸಬೇಕು ಅಂತ, ಕಿವಿಗೇನೋ ಧರಿಸಬೇಕು ಅಂತ, ಮೂಗಿಗೇನೋ ಧರಿಸಬೇಕು ಅಂತ, ಚರ್ಮಕ್ಕೇನೋ ಧರಿಸಬೇಕು ಅಂತ, ಮನೆಗೇನೋ ಧರಿಸಬೇಕು ಅಂತ ಅನ್ನಿಸುವುದಿಲ್ಲ. ಜೊತೆಗೆ ನಾನೇನು ಧರಿಸಿದೆನೋ ಬೇರೆಯವರಿಗೂ ಕೂಡ ಅದನ್ನೇ ಧರಿಸಿಬಿಟ್ಟು ಅವರನ್ನು ಸುಂದರ ಮಾಡಬೇಕು ಹೇಳುವಂತ ಮನೋಭಾವ ನಿಮ್ಮಲ್ಲಿ ಬರುತ್ತೆ. ಯಾಕಂದ್ರೆ 84 ಜನ್ಮದಲ್ಲಿ ಇಂದ್ರಿಯ ಸುಖ ನೋಡಿ 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 ಅತೀಂದ್ರಿಯ ಸುಖವನ್ನು ನೋಡಿ, ಇದು ಎರಡರ ವ್ಯತ್ಯಾಸ ನಮ್ಗೆ ಏನಾಗ್ಬೇಕು ಗೊತ್ತಾದಾಗ ಈ ಸತ್ಯವಾದ ಸುಖ ನಾನೇನ್ ಮಾಡ್ಬೇಕು, ಬೇರೆಯವ್ರಿಗೂ ಕೂಡ ಕೊಡಬೇಕು ಹೇಳುವಂತ ಮನೋಭಾವ ನಿಮ್ಗೆ ಬರಬೇಕು ಅಂತಂದ್ರೆ ಮೊದಲು ಅದನ್ನ ಧರಿಸಿ ಬಿಟ್ಟು ನೀವು ಅನುಭವಿಗಳು. ಅದಕ್ಕಾಗಿ ಹೆಚ್ಚಿನ ಸಮಯ ನೀವು ಯಾವ ಸ್ಥಿತಿಯಲ್ಲಿ ಇರ್ಬೇಕು? ಏಕಾಗ್ರತಾ. ಬಾಬನ ಹತ್ರ ಮಾತಾಡೋದಿದ್ಯಾ? ಕರ್ಮ ಮಾಡ್ತಾ ಮಾಡ್ತಾ ಮಾತಾಡಿ. ಬೇರೆ ಟೈಮಲ್ಲಿ ಯೋಗದಲ್ಲಿ ಕೂತ್ಕೊಂಡಾಗ ನಮ್ ಕೆಲಸ ಏನು ಅಂತ ನಿಮ್ ಶಕ್ತಿಯಲ್ಲಿ ಯಾರಿಗೆ ಹೋಗ್ತಾ ಇದೆ? ಆವಾಗ ಮ್ಯಾಕ್ಸಿಮಮ್ ಟೈಮ್ ಅನ್ನ ಆತ್ಮೀಯತೆ ಕೊಡ್ತಾ ಹೋಗಿ. ಆವಾಗ ಯೋಗಕ್ಕಂತ ಶರೀರವನ್ನ ಕೊಳಿಸಿದ್ರಿ. ಹಾಗಂತ ಮಧ್ಯ ಮಧ್ಯೆ ಅದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಬಾಬಾ ಹೇಳಲಿಲ್ಲ. ಅದು ವಿಶೇಷವಾಗಿ ಅದಕ್ಕಂತ ಕುತ್ಕೊಂಡಾಗ ನಿಮ್ಮ ಮನ ಬುದ್ಧಿನ ಅದಕ್ಕೆ ಎಂಗೇಜ್ ಮಾಡಿ. ಉಳಿದಿದ್ದೇನಾದ್ರು ಬಾಬಾ ಅಂತ ಮಾತಾಡೋದಿದೆ ಏನ್ ಮಾಡಿ? ಕರ್ಮ ಮಾಡ್ತಾ ಮಾಡ್ತಾ ಏಕಾಂತದಲ್ಲಿದ್ದಾಗ ಬಾಬನ ಹತ್ರ ಏನ್ ಮಾಡಿ? ಮಾತನಾಡೋದಕ್ಕೆ ಗಮನವನ್ನ ಕೊಡಿ. ಓಕೆ, ಕ್ಲಿಯರ್ ಆಯ್ತಾ? ಏಕಾಗ್ರತಾ ಸ್ಥಿತಿ ಅಂತಂದ್ರೆ ಏನು ಮತ್ತು
ಹಲ್ಚಲದಲ್ಲಿರೋದು. हलचल से सभी बच्चे भी एकाग्रता की स्थिति में स्थित होना चाहते हैं. ಎಲ್ಲಾ ಮಕ್ಕಳು ಕೂಡ ಏನ್ ಮಾಡ್ತಾರಂತೆ, ಏಕಾಗ್ರತಾ ಸ್ಥಿತಿಯಲ್ಲಿ ಸ್ಥಿತರಾಗ್ಲಿಕ್ಕೆ इष्ट पड़ता अपने भिन्न भिन्न प्रकार के समान जानते भी हैं, सोचते भी हैं, लेकिन एकाग्रता को हलचल में ले आती है. भिन्न प्रकार समान ಗೊತ್ತು, भिन्न भिन्न प्रकार के समान जानते भी हैं. ಭಿನ್ನ ಭಿನ್ನ ಪ್ರಕಾರದ ಸಮಾನ ಮಕ್ಕಳಿಗೆ ಏನಿದೆ ಅಂತೆ, ಗೊತ್ತಿದೆ ಅಂತ. ಯಾವ್ದದು ಭಿನ್ನ ಭಿನ್ನ ಪ್ರಕಾರದ ಸಮಾನ ಹೇಳೋದು ನಾಳೆ ಹೋಮ್ವರ್ಕ್.